ಪ್ರೈಸ್ ದಿ ಲಾರ್ಡ್. ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿವಸ ನಾನು ಸಾರುವ ವಾಕ್ಯದ ಸಂದೇಶ, ಗಾಡ್ ಇಸ್ ಅವರ್ ಹೆವನ್ಲಿ ಫಾದರ್. ದೇವರು ನಮ್ಮ ಪರಲೋಕದ ತಂದೆ ಆಗಿದ್ದಾರೆ. ಈ ವಿಷಯವಾಗಿ ಕೆಲವು ವಾಕ್ಯಗಳ ಮೂಲಕ ನಿಮ್ಮನ್ನು ಉತ್ತೇಜನಪಡಿಸಲಿಕ್ಕೆ ಬಯಸ್ತೇನೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ, ಯೇಸು ಸ್ವಾಮಿ ತಾನೇ ಈ ರೀತಿ ಹೇಳ್ತಾರೆ, ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ. ನಾವು ಇನ್ನಷ್ಟು ಮುಂದುವರಿಸುವುದಿಲ್ಲ. ಪರಲೋಕದಲ್ಲಿರುವ ನಮ್ಮ ತಂದೆ, ಅವರ್ ಫಾದರ್ ಇನ್ ಹೆವನ್. ಸೊ ಎಷ್ಟೊಂದು ದೊಡ್ಡ ಸೌಭಾಗ್ಯ ನಮ್ಮದಾಗಿದೆ. ಹಳವಡಂಬಡಿಕೆಯಲ್ಲಿ ಎಷ್ಟೆಷ್ಟು ದೊಡ್ಡ ಭಕ್ತರು ಜೀವಿಸಿ ಹೋಗಿದ್ದಾರೆ. ಅಬ್ರಾಮನನ್ನು ಫಾದರ್ ಆಫ್ ನೇಷನ್ಸ್, ಜನಾಂಗಗಳ ತಂದೆ ಎಂಬುದಾಗಿ ಕರೀತಾರೆ. ಫ್ರೆಂಡ್ ಆಫ್ ಗಾಡ್ ಅಂತ ಕರೀತಾರೆ, ದೇವರ ಸ್ನೇಹಿತ ಅಂತ ಕರೀತಾರೆ. ಅದರಂಥ ಅಬ್ರಾಮನಿಗೆ ದೇವರನ್ನು ಅಪ್ಪ, ತಂದೆ ಎಂಬುದಾಗಿ ಕರೆಯುವಂಥ ಅವಕಾಶ ಅಥವಾ ಸೌಭಾಗ್ಯ ಇರಲಿಲ್ಲ. ಹಳವಡಂಬಡಿಕೆಯಲ್ಲಿ ದೇವರು ಮತ್ತು ಇಸ್ರಾಯೇಲರ ಮಧ್ಯದಲ್ಲಿ ಮಧ್ಯಸ್ಥನಾಗಿದ್ದಂಥ ಮೋಶೆ, ಅವರ ವಿಷಯ ಕೂಡ ದೇವರು ತಾನೇ ಸಾಕ್ಷಿ ಕೊಟ್ಟಿದ್ದಾರೆ. ಮೋಶೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತರು, ಅತ್ಯಂತ ದೀನರು, ಸಾತ್ವಿಕರು ಆಗಿದ್ದಾರೆ. ನಾನು ಒಬ್ಬ ಸ್ನೇಹಿತರೊಂದಿಗೆ ಮಾತನಾಡುವ ಹಾಗೆ ಅವರೊಂದಿಗೆ ನಾನು ಮುಖಾಮುಖಿಯಾಗಿ ಮಾತನಾಡುತ್ತೇನೆ ಎಂಬುದಾಗಿ. ಆದರೆ ಇಂಥ ಮೋಶೆಗೆ ಕೂಡ ಅಪ್ಪ, ತಂದೆ ಎಂಬುದಾಗಿ ದೇವರನ್ನು ಕರೆಯುವಂತಹ ಸೌಭಾಗ್ಯ ಇರಲಿಲ್ಲ ಎಂಬುದಾಗಿ ನಾವು ಗಮನಿಸ್ತಾರೆ. ನಾವು ಇದನ್ನ ಬಗ್ಗೆ ನೋಡ್ತಾರೆ. ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್, ದೇವರ ಹೃದಯಕ್ಕೆ ಒಪ್ಪುವಂತ ಮನುಷ್ಯರು ಎಂಬುದಾಗಿ ದಾವೀದನ ಬಗ್ಗೆ ದೇವರು ತನ್ನ ಸಾಕ್ಷಿ ಕೊಟ್ಟಿದ್ದಾರೆ. ಆದರೆ ಈ ದಾವೀದನಿಗೆ ಕೂಡ ನೇರವಾಗಿ ದೇವರನ್ನು ಅಪ್ಪ, ತಂದೆ ಎಂಬುದಾಗಿ ಕರೆಯುವಂತಹ ಸೌಭಾಗ್ಯ ಇರಲಿಲ್ಲ. ದಾನಿಯೇಲನ ಬಗ್ಗೆ ನಾವು ನೋಡ್ತಾರೆ. ಹಳವಡಂಬಡಿಕೆಯಲ್ಲಿ ಬಿಲವೆಡ್ ಎಂಬುದಾಗಿ, ಅತಿ ಪ್ರಿಯನೆಂಬುದಾಗಿ 3 ಸಾರಿ ದಾನಿಯೇಲನ ಬಗ್ಗೆ ಹೇಳಲ್ಪಟ್ಟಿದೆ. ಆದರೆ ಅತಿ ಪ್ರಿಯನೆಂಬುದಾಗಿ 3 ಸಾರಿ ಕರೆಯಲ್ಪಟ್ಟಂತ ದಾನಿಯೇಲನು ಕೂಡ ಎಲ್ಲಿ ಕೂಡ ದೇವರನ್ನ ಅಪ್ಪ, ತಂದೆ ಎಂಬುದಾಗಿ ಕರೆಯಲಿಕ್ಕೆ ಆತನಿಗೆ ಸಾಧ್ಯ ಆಗಲಿಲ್ಲ, ಅಥವಾ ಆತನ ಕರೆದನ್ನು ನಾವು ಕಾಣುವುದಿಲ್ಲ. ಆದರೆ ಹೊಸ ಒಡಂಬಡಿಕೆಯ ಭಕ್ತರು ನಿನಗೆ ನನಗೆ ದೇವರು ಈ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಆಮೇಲೆ ಹಲ್ಲೆಲೂಯ. ಅಪ್ಪ, ತಂದೆ ಎಂಬುದಾಗಿ ಕರೆಯುವಂತ ಮಗನ ಆತ್ಮನನ್ನು ದೇವರು ನಮ್ಮೊಳಗಡೆ ಇಟ್ಟಿದ್ದಾನೆ. ಸೊ ನಾವು ದೇವರನ್ನು ಅಪ್ಪ, ತಂದೆ ಎಂಬುದಾಗಿ ಕರೆಯುವಾಗ ಆ ತಂದೆಗೆ ಯೋಗ್ಯರಾಗಿ ಆ ತಂದೆ ಮೆಚ್ಚುವಂತ ಜೀವಿತವನ್ನು ಜೀವಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ಸೊ ಕೆಲವು ವಾಕ್ಯಗಳು ನಾವು ಗಮನಿಸುವ. ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮ ತಂದೆ ಎಂಬುದಾಗಿ ಹಲವಾರು ವಚನಗಳು ನಾವು ಕಾಣ್ತೇವೆ. ಆದರೆ ಈ ದಿವಸ ನಾನು ಪರ್ವತ ಪ್ರಸಂಗ ಎಂಬುದಾಗಿ ಕರೆಯಲ್ಪಡುವಂತಹ ಅಧ್ಯಾಯಗಳು ಮತ್ತಾಯನ ಸುವಾರ್ತೆ 5, 6 ಮತ್ತು 7 ಈ 3 ಅಧ್ಯಾಯಗಳಲ್ಲಿ ದೇವರು ನಮ್ಮ ತಂದೆ ಎಂಬುದಾಗಿ ಎಲ್ಲೆಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಆ ವಚನಗಳನ್ನು ಮಾತ್ರ ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ಳುತ್ತಾ, ಪರಲೋಕದ ತಂದೆಯ ದೃಷ್ಟಿಯಲ್ಲಿ ನಾವು ಯೋಗ್ಯರಾಗಿ ಹೇಗೆ ಜೀವಿಸಬಹುದು ಎಂಬುದನ್ನು ನಾವು ಕೆಲವು ವಚನಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ಮೊದಲದಾಗಿ ಮತ್ತಾಯನ ಸುವಾರ್ತೆ 5:48 ನಾವು ಗಮನಿಸ್ತೇವೆ. ಮ್ಯಾಥ್ಯೂ 5:48, ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವರಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ಮತ್ತಾಯನ ಸುವಾರ್ತೆ 5, 6, 7 ಪರ್ವತ ಪ್ರಸಂಗ ಅಂತ ಹೇಳುವಾಗ ಎಲ್ಲವೂ ಯೇಸು ತಾನೇ ನುಡಿದಂತ ಮಾತುಗಳಾಗಿವೆ. ಸೊ ಇಲ್ಲಿ ಕೂಡ ಯೇಸು ನಮಗೆ ಹೇಳ್ತಾ ಇದ್ದಾರೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವರಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ಸೊ ನಮಗೆ ಒಂದು ಜವಾಬ್ದಾರಿ ಇದೆ. ಅಪ್ಪ, ತಂದೆ ಎಂಬುದಾಗಿ ಪರಲೋಕದ ದೇವರನ್ನು ಕರೆಯುವಾಗ ಆ ತಂದೆ ಏನಾಗಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಅದೇ ರೀತಿಯಾಗಿ ಜೀವಿಸುವುದು ಬಹಳ ಅವಶ್ಯಕವಾಗಿದೆ. ಒಂದು ವಾಕ್ಯ ನಾವು ಗಮನಿಸುವ. ಎಫೆಸ 5:1, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1ನೇ ವಚನ ನಾವು ನೋಡ್ತೇವೆ.
ಎಫೆಸ 5:1 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರಿ. ಸ್ಪಷ್ಟವಾಗಿ ಬಂದಿದೆ. ದೇವರನ್ನು ಅಪ್ಪ ಅಪ್ಪ ಅಂತ ಹೇಳ್ತಾ ಇದ್ರೆ ಆಗುವುದಿಲ್ಲ, ತಂದೆ ಅಂತ ಕರಿತಾ ಇದ್ರೆ ಆಗುವುದಿಲ್ಲ. ಆ ತಂದೆ ಯಾವ ರೀತಿ ಇದ್ದಾರೆ, ತಂದೆ ಏನಾಗಿದ್ದಾರೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇಲ್ಲಿ ಬರೆದಿದೆ, ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿದೆ. ಅಂದ್ರೆ ಆತನನ್ನ ನಾವು ಫಾಲೋ ಮಾಡಬೇಕು, ಆತನನ್ನ ಎಕ್ಸಾಂಪಲ್ ಆಗಿ ಇಟ್ಟುಕೊಂಡು ಆತನ ಹಾಗೆ ಆಗುವುದಕ್ಕೆ ನಾವು ಪ್ರಯತ್ನ ಪಡಬೇಕು, ಪ್ರಯಾಸ ಪಡಬೇಕು. ನಾವು ಒಂದು ವಾಕ್ಯ ನೋಡುವ, ಎಫೆಸ 1:4 ಗಮನಿಸುವ. ಅದೇ ಪತ್ರಿಕೆಯಲ್ಲಿ ಎಫೆಸ 1:4, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡರು. ಸೊ ಈ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ಯೇಸು 5:48 ಮತ್ತಾಯದಲ್ಲಿ ಏನು ಹೇಳಿದ್ದಾರೆ, ಪರಲೋಕದ ನಿಮ್ಮ ತಂದೆಯು ದೋಷವಿಲ್ಲದವರಾಗಿರೋ ಪ್ರಕಾರ ಆತನ ಮಕ್ಕಳು ನೀವು ಕೂಡ ದೋಷವಿಲ್ಲದವರಾಗಿರಬೇಕು. ಸೊ ಇಲ್ಲಿ ಕೂಡ ದೇವರ ಒಂದು ಅನಾದಿ ಸಂಕಲ್ಪ, ದೇವರ ಆರಿಸಿಕೊಳ್ಳುವಿಕೆ, ದೇವರ ಕರೆಯುವಿಕೆ ನಾವು ನೋಡ್ತೇವೆ. ನೀವು ದೋಷವಿಲ್ಲದವರು ಆಗಿರಬೇಕೆಂಬುದಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ, ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ. ಸೊ ನಾವು ಅಪ್ಪ ತಂದೆ ಎಂಬುದಾಗಿ ಕರೆಯುವಾಗ ಆ ತಂದೆಯ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ, ಆತನು ನೀತಿ ಸ್ವರೂಪನಾಗಿದ್ದಾನೆ, ಆತನು ನ್ಯಾಯ ಸ್ವರೂಪನಾಗಿದ್ದಾನೆ, ಆತನು ಪವಿತ್ರ ಸ್ವರೂಪನಾಗಿದ್ದಾನೆ, ಆತನು ಕನಿಕರ ಉಳ್ಳವನಾಗಿದ್ದಾನೆ, ಆತನು ಕರುಣೆ ಉಳ್ಳವನಾಗಿದ್ದಾನೆ, ಆತನು ಸಂತೈಸುವ ದೇವರಾಗಿದ್ದಾನೆ, ಆದರಣೆ ಕೊಡುವ ದೇವರಾಗಿದ್ದಾನೆ. ಸೊ ಇದೆಲ್ಲ ನಮ್ಮ ತಂದೆಯ ಗುಣಗಳಾಗಿವೆ. ಸೊ ಆ ತಂದೆಯ ಗುಣಗಳು 1 by 1 ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳಿಕ್ಕೆ, ನಮ್ಮೊಳಗೆ ಅದನ್ನು ಸ್ವೀಕರಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾವೇನ್ ಹೇಳ್ತೇವೆ, ಯೇಸು ಕ್ರಿಸ್ತನ ಹೊರತಾಗಿ ಯಾರು ಕೂಡ ಪರ್ಫೆಕ್ಟ್ ಇಲ್ಲ ಎಂಬುದಾಗಿ ನಾವು ಎಕ್ಸ್ಕ್ಯೂಸ್ ಕೊಡ್ತೇವೆ. ಅದು ಸತ್ಯವಾಗಿದೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ ನಾವು ಪರ್ಫೆಕ್ಟ್ ಆಗುವುದಕ್ಕೆ ಪ್ರಯತ್ನ ಮಾಡಬೇಕು. ಇಂಗ್ಲಿಷ್ ವರ್ಷನ್ ನೋಡ್ತೇವೆ, ಹೆವನ್ಲಿ ಫಾದರ್ ಇಸ್ ಪರ್ಫೆಕ್ಟ್. ಅದೇ ತರ ನಾವು ಕೂಡ ಪರ್ಫೆಕ್ಟ್ ಆಗಬೇಕು. ದೇವರು ನಮ್ಮನ್ನ ಪರ್ಫೆಕ್ಷನ್ಗೆ ಕರೀತಾ ಇದ್ದಾರೆ. ನಾವು ಕ್ರಿಸ್ತನನ್ನು ಕಂಡುಕೊಂಡ ದಿವಸದಲ್ಲಿ ಹೇಗಿದ್ದೇವೆ ಅದೇ ತರ ಮತ್ತೆ ಹಾಗೆ ಇರುವುದಿಲ್ಲ. ನಾವು ಡೇ ಬೈ ಡೇ ನಾವು ಬದಲಾಗಬೇಕು, ಅದನ್ನ ಮೊದಲ ಸಾರ್ವತ್ರಿಕವಾಗಿ ಮಾರ್ಪಡಬೇಕು. ಸೊ ಒಂದು ವಾಕ್ಯ ನಾವು ನೋಡ್ತೇವೆ, ಜೆನೆಸಿಸ್ 17:1. ಇಲ್ಲಿ ಕೂಡ ನಾವು ನೋಡ್ತೇವೆ, ದೋಷವಿಲ್ಲದವನಾಗಿರು ಎಂಬುದಾಗಿ ದೇವರು ಯಾರಿಗೆ ಹೇಳಿದ್ದಾನೆ ಗಮನಿಸುವ. ಆದಿಕಾಂಡ 17ನೇ ಅಧ್ಯಾಯದ 1ನೇ ವಾಕ್ಯ, ಅಬ್ರಾಮನು 99 ವರ್ಷದವರಾದಾಗ, ನೋಡಿ ಅಬ್ರಾಮನ ಏಜ್ ನೋಡಿ 99. ಸೊ ದೇವರು ಈಗ ವೃದ್ಧನಾಗಿದ್ದಾರೆ, ಮುದುಕನಾಗಿದ್ದಾರೆ, ಈಗ ಮಾನಸಿಕ ಸ್ಥಿತಿಯಿಂದ ಅಷ್ಟು ಸರಿಯಾಗಿಲ್ಲ ಅವರದ್ದು. ಸೊ ಆತರ ಏನು ಅದನ್ನು ನೋಡುವುದಿಲ್ಲ. ದೇವರು ಅಬ್ರಾಮನಿಗೆ ಕೂಡ ಹೇಳ್ತಾರೆ, 99 ವರ್ಷದವರಾದ ಅಬ್ರಾಮನಿಗೆ ದೇವರು ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವರಾಗಿ. ಸೊ ಇಲ್ಲಿ ಕೂಡ ಅದೇ ವರ್ಡ್ ನಾವು ಕಾಣ್ತೇವೆ. ಮತ್ತಾಯ 5:48 ಅದೇ ವರ್ಡ್ ದೋಷವಿಲ್ಲದವರಾಗಿದೆ. ಆಮೇಲೆ ನಾವು ಎಫೆಸ 1:4 ನೋಡ್ತೇವೆ, ದೋಷವಿಲ್ಲದವರಾಗಿ ಜೀವಿಸುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಅಬ್ರಾಮನಿಗೆ ಕೂಡ ದೇವರು ಹೇಳ್ತಾ ಇದ್ದಾರೆ, ನಿಮಗೆ 99 ವರ್ಷ ಆಯ್ತು, ಈಗ ತೊಂದರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬದಲಾಗಿ ನೀನು ನನಗೆ ನಡಕೊಂಡು ದೋಷವಿಲ್ಲದವರಾಗಿರು ಎಂಬುದಾಗಿ ದೇವರು ಕರೆ ಕೊಡ್ತಾ ಇದ್ದಾರೆ. ಸೊ ಅರ್ಥ ಮಾಡಿಕೊಳ್ಳುವ, ಅಪ್ಪ ತಂದೆ ಎಂಬುದಾಗಿ ನಾವು ಯಾರನ್ನ ಕರೀತಾ ಇದ್ದೇವೆ ಆತನು ದೋಷವಿಲ್ಲದವನಾಗಿದ್ದಾರೆ. ಇಂಗ್ಲಿಷ್ ಇನ್ನೊಂದು ವರ್ಡ್ ನಾವು ನೋಡ್ತೇವೆ, ಬ್ಲೇಮ್ಲೆಸ್ ಎಂಬುದಾಗಿ. ದೋಷ ರಹಿತರಾಗಿರುವುದು ಅಂತ ಹೇಳಿದ್ರೆ ಬ್ಲೇಮ್ಲೆಸ್. ಅದರ ಅರ್ಥ ಈ ಲೋಕದಲ್ಲಿ ನಾವು ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಡ್ತೇವೆ, ಯೇಸು ಕ್ರಿಸ್ತನ ಭಕ್ತರು ಅಥವಾ ಆತನ ಶಿಷ್ಯರು ಎಂಬುದಾಗಿ ಕರೆಯಲ್ಪಡ್ತೇವೆ. ಸೊ ನಮ್ಮನ್ನು ನೋಡುವಾಗ ನಮ್ಮ ನಡೆ ನುಡಿ, ನಮ್ಮ ವ್ಯವಹಾರ, ನಮ್ಮ ವರ್ತನೆ, ನಮ್ಮ ನಡವಳಿಕೆ, ನಮ್ಮ ಸಾಕ್ಷಿ ನೋಡುವಾಗ ಯಾರು ಕೂಡ ನಮ್ಮನ್ನ ಬ್ಲೇಮ್ ಮಾಡಬಾರ್ದು. ಕ್ರೈಸ್ತರು ಎಂಬುದಾಗಿ ಹೇಳ್ತಾರೆ, ಆದ್ರೆ ಈ ರೀತಿ ಜೀವಿಸ್ತಾರೆ ಎಂಬುದಾಗಿ ಯಾರು ನಮ್ಮನ್ನು ಬ್ಲೇಮ್ ಮಾಡ್ಲಿಕ್ಕೆ, ನಮ್ಮ ಮೇಲೆ ದೋಷ ಹೊರಿಸಲಿಕ್ಕೆ, ನಮ್ಮನ್ನು ದೂಷಣೆ ಮಾಡ್ಲಿಕ್ಕೆ, ಆ ನಿಮಿತ್ತ ಕರ್ತನ ನಾಮಕ್ಕೆ ಅವಮಾನವಾಗ್ಲಿಕ್ಕೆ, ಅಪಕೀರ್ತಿ ಉಂಟಾಗ್ಲಿಕ್ಕೆ ನಾವು ಅವಕಾಶ ಕೊಡಬಾರದು. ಸೊ ಇದಾಗಿದೆ ಬೇರೆ ದೋಷ ಇಲ್ಲದವರಾಗಿ ಜೀವಿಸುವಂಥದ್ದು, ಬ್ಲೇಮ್ಲೆಸ್ ಆಗಿ ಜೀವಿಸುವಂಥದ್ದು. ಸೊ ಹಾಗೆ ನಾವು ಇನ್ನು ಮುಂದಕ್ಕೆ ಹೋಗುವಾಗ ನಾವು ಪರ್ವತ ಪ್ರಸಂಗದಲ್ಲಿ ಮತ್ತಾಯ 5:44-45 ವಾಕ್ಯ ನಾವು ಗಮನಿಸುವ. 5:44 ಮತ್ತು 45 ವಾಕ್ಯ. ಸೊ ಕನ್ನಡ ಭಾಷಾಂತರದಲ್ಲಿ ಅಲ್ಲಿ ಕೇವಲ 2 ವಿಷಯಗಳಿವೆ, ಆದರೆ ಇಂಗ್ಲಿಷ್ ಭಾಷಾಂತರದಲ್ಲಿ 4 ವಿಷಯಗಳು ನಾವು ಕಾಣ್ತೇವೆ. ಮತ್ತಾಯ 5:44 ಮತ್ತು 45. ಕನ್ನಡದಲ್ಲಿ ಇಷ್ಟೇ ಇದೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ,
ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರಿ. ನಾವು ಈಗಾಗಲೇ ನೋಡಿದ್ದೇವೆ ಎಫೆಸ 5:1 ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ನಿಮ್ಮ ಪರಲೋಕದ ತಂದೆಯನ್ನ ಅನುಸರಿಸುವವರಾಗಿರ್ರಿ. ಸೊ ಇಲ್ಲಿ ಕೂಡ ಯೇಸು ಸ್ವಾಮಿ ಹೇಳ್ತಾರೆ, ಪರಲೋಕದ ತಂದೆಯ ಮಕ್ಕಳು ಅಂತ ನಾವು ಎನಿಸಿಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ಕನ್ನಡ ಭಾಷಾಂತರ ನಾವು ಈಗಾಗಲೇ ಓದಿದ್ದೇವೆ. ಆದರೆ ಇಂಗ್ಲಿಷ್ ಭಾಷಾಂತರದಲ್ಲಿ 4 ಸಂಗತಿಗಳು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಮೊದಲದಾಗಿ ಲವ್ ಯುವರ್ ಎನಿಮೀಸ್, ಅದು ಕನ್ನಡದಲ್ಲಿದೆ. ನಿಮ್ಮ ವೈರಿಗಳನ್ನ ಪ್ರೀತಿಸಿ. ವೈರಿಗಳಂತ ಹೇಳುವಾಗ ಅದು ನಮ್ಮ ಮನೆಯವರೇ ಆಗಿರ್ಬೋದು, ನಮ್ಮ ನೇಬರ್ಸ್ ಆಗಿರ್ಬೋದು, ನಾವು ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ಆಗಿರ್ಬೋದು, ಅಥವಾ ಲೋಕದ ಇನ್ಯಾವ ಆಗಿರ್ಬೋದು. ಅದರ ಕಾರಣ ನಾವು ಕ್ರಿಸ್ತ ನಂಬಿಕೆಗೆ ಬಂದಿದ್ದೇವೆ, ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸಿದ್ದೇವೆ, ಕ್ರಿಸ್ತನ ವಾಕ್ಯಕ್ಕೆ ನಾವು ವಿಧೇಯರಾಗ್ತೇವೆ ಅನ್ನೋ ಕಾರಣಕ್ಕೋಸ್ಕರ ಅನೇಕರು ನಮಗೆ ವೈರಿಗಳಾಗಿರ್ಬೋದು. ಆದರೆ ದೇವರು ಹೇಳ್ತಾರೆ, ನೀವು ಅವರೊಂದಿಗೆ ವೈರತ್ವವನ್ನ ಸಾಧಿಸಲಿಕ್ಕೆ ಹೋಗಬೇಡಿ, ಬದಲಾಗಿ ವೈರಿಗಳನ್ನ ಪ್ರೀತಿಸಿರಿ ಎಂಬುದಾಗಿ ದೇವರು ಬಯಸ್ತಾರೆ. ಯಾರೇ ವೈರಿಗಳಿರ್ಲಿ, ನಾವು ಅವರನ್ನ ಪ್ರೀತಿಸಬೇಕು ಮತ್ತು ಪ್ರೀತಿಯ ಮೂಲಕವಾಗಿ ಅವರನ್ನ ಕರ್ತನ ಕಡೆಗೆ ಗೆಲ್ಲುವಂತ ಒಂದು ಕಾರ್ಯ ನಾವು ಮಾಡಬೇಕು. ಎರಡನೇದಾಗಿ ನಾವು ನೋಡ್ತೇವೆ, ಕನ್ನಡ ಭಾಷಾಂತರವಿಲ್ಲ, ಇಂಗ್ಲಿಷ್ ನಾವು ಕಾಣ್ತೇವೆ, ಬ್ಲೆಸ್ ದೆಮ್ ದಟ್ ಕರ್ಸ್ ಯು. ಕೆಲವರು ನಮ್ಮನ್ನ ಶಪಿಸ್ತಾರೆ, ನಮ್ಮ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡ್ತಾರೆ. ನಿನ್ನ ಸಂತಾನ ನಾಶವಾಗಿ ಹೋಗಲಿ, ನೀನು ಹಾಳಾಗಿ ಹೋಗು, ಹೀಗೆ ಅನೇಕ ಕೆಟ್ಟದಾಗಿ ನಮ್ಮ ಬಗ್ಗೆ ಮಾತನಾಡ್ತಾರೆ. ಆದ್ರೆ ಆಗಲೂ ಕೂಡ ದೇವರು ಹೇಳ್ತಾರೆ, ಯಾರಾದ್ರೂ ನಿಮ್ಮನ್ನು ಶಪಿಸಿದ್ರೆ ನೀವು ವಾಪಸ್ ಅವರಿಗೆ ಶಾಪ ಹಾಕಬೇಡಿ, ಅದರ ಬದಲಿಗೆ ನೀವು ಅವ್ರನ್ನ ಬ್ಲೆಸ್ ಮಾಡಿ, ಅವರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದ ಮಾಡಿ. ಆಶೀರ್ವಾದಕ್ಕೆ ಅವರು ಯೋಗ್ಯರಾಗಿದ್ರೆ ಆಶೀರ್ವಾದ ಅವರಿಗೆ ಹೋಗ್ತದೆ, ಇಲ್ಲದಿದ್ರೆ ವಾಪಸ್ ಯಾರಿಗೆ ಬರ್ತದೆ? ಆಶೀರ್ವಾದ ನಮಗೆ ಬರ್ತದೆ. ಸೊ ದೇವರು ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮನ್ನ ಶಪಿಸುವವರನ್ನ ಆಶೀರ್ವಾದ ಮಾಡಿರಿ. ಮತ್ತು ಇನ್ನೊಂದು ವಾಕ್ಯ ಕನ್ನಡ ಭಾಷೆಯಲ್ಲ, ಮೂರನೇದಾಗಿ ನಾವು ನೋಡ್ತೇವೆ, ಡೂ ಗುಡ್ ಟು ದೆಮ್ ದಟ್ ಹೇಟ್ ಯು. ನಿಮ್ಮನ್ನ ಅನೇಕರು ನಿಷ್ಕಾರಣವಾಗಿ ದ್ವೇಷಿಸ್ತಾರೆ, ಆದ್ರೆ ನೀವು ಅವ್ರನ್ನ ದ್ವೇಷ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವರಿಗೆ ನೀವೇನಾದ್ರೂ ಒಳ್ಳೆದನ್ನ ಮಾಡಿ. ದೇವರ ವಾಕ್ಯ ಹೇಳ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ, ಕೆಟ್ಟತನದಿಂದ ಸೋಲಿಸ್ಲಿಕ್ಕೆ ಹೋಗ್ಬೇಡಿ, ಒಳ್ಳೆತನದ ಮೂಲಕವಾಗಿ ಸೋಲಿಸಿ. ಅಂದ್ರೆ ನಿಮ್ಗೆ ಯಾರಾದ್ರೂ ಕೆಟ್ಟದ್ದು ಮಾಡಿದ್ರೆ, ನಿಮ್ಗೆ ಯಾರಾದ್ರೂ ದ್ವೇಷ ಮಾಡಿದ್ರೆ ನೀವೇನ್ ಮಾಡಬೇಕು? ನಾನು ನಿಮಗೆ ಒಳ್ಳೆದನ್ನೇ ಮಾಡ್ತೇನೆ ಎಂಬುದಾಗಿ ಮಾತಿನಲ್ಲಿ ಅಲ್ಲ, ಕೃತ್ಯದಲ್ಲಿ ತೋರಿಸಿರಿ. ಅವರಿಗೆ ಒಳ್ಳೆದನ್ನು ಮಾಡಿ, ಆಗ ನಿಮಗೆ ಕೆಟ್ಟದ್ದನ್ನು ಮಾಡುವವರಿಗೆ ಮನಸ್ಸಾಕ್ಷಿಯವರನ್ನ ಖಂಡಿಸ್ತದೆ. ಅವರು ನಿಮಗೆ ಕೆಟ್ಟದನ್ನು ಮಾಡುವುದು, ನಿಮ್ಮನ್ನ ದ್ವೇಷ ಮಾಡುವುದನ್ನು ಬಿಟ್ಟು ಬಿಡ್ತಾರೆ. ಸೊ ನಾವು ನೋಡ್ತೇವೆ. ಹಾಗೆ ನಾಲ್ಕನೇದಾಗಿ ನಾವು ನೋಡ್ತೇವೆ, ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. Pray for them which despitefully use you. ಕನ್ನಡದಲ್ಲಿ ಬಂದಿದೆ, ಇಂಗ್ಲಿಷ್ ಅಲ್ಲಿ ಇನ್ನೊಂದು ಭಾಷೆ ನೋಡಿದ್ರೆ, ನಿಮ್ಮನ್ನ ಅಬ್ಯೂಸ್ ಮಾಡ್ತಾರೆ, ನಿಮ್ಮನ್ನ ಪರ್ಸಿಕ್ಯೂಟ್ ಮಾಡ್ತಾರೆ, ನಿಮ್ಮನ್ನ ಕೆಟ್ಟದಾಗಿ ನಿಂದಿಸ್ತಾರೆ, ದೂಷಿಸ್ತಾರೆ ಮತ್ತು ನಿಮ್ಮನ್ನ ಹಿಂಸೆ ಪಡಿಸ್ತಾರೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಸೊ ಹೀಗೆ ಮಾಡಿದ್ರೆ ನೀವು ಯಾರಾಗ್ತೀರಿ? ಪರಲೋಕದ ನಿಮ್ಮ ತಂದೆಯ ಮಕ್ಕಳು ಎನಿಸಿಕೊಳ್ತೀರಿ. ಸೊ ಅರ್ಥ ಮಾಡಿಕೊಳ್ಬೇಕು, ಅಪ್ಪ ತಂದೆ ಎಂಬುದಾಗಿ ಕರೆಯುವಂತಹ ಶ್ರೇಷ್ಠ ಸೌಭಾಗ್ಯ ದೇವರಿಗೆ ಕೊಟ್ಟಿದ್ದಾರೆ. ಆದ್ರೆ ಅಪ್ಪ ತಂದೆ ಎಂಬುದಾಗಿ ಕರೆದ ಕೂಡಲೇ ಮುಗಿಲಿಲ್ಲ, ಆ ತಂದೆಗೆ ಯೋಗ್ಯವಾದ ಮಕ್ಕಳಾಗಿ ನಾವು ಜೀವಿಸಬೇಕು. ಯೇಸು ಸ್ವಾಮಿ ನಮಗೆ 4 ಸಂಗತಿ ಕಲಿಸಿಕೊಡ್ತಾರೆ. ಅದು ಹೇಗೆ ಸಾಧ್ಯವಾದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನ ಯಾರು ಶಪಿಸ್ತಾರೆ ಅವರನ್ನ ಆಶೀರ್ವಾದ ಮಾಡಿರಿ, ನಿಮ್ಮನ್ನ ಯಾರು ದ್ವೇಷಿಸ್ತಾರೆ ಅವರಿಗೆ ಒಳ್ಳೆಯದನ್ನೇ ಮಾಡಿರಿ, ಮತ್ತು ಯಾರು ನಿಮ್ಮನ್ನ ದೂಷಿಸ್ತಾರೆ, ನಿಂದಿಸ್ತಾರೆ, ಹಿಂಸೆ ಪಡಿಸ್ತಾರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಸೊ ಇದು ಬೇರೆ ಪರಲೋಕದ ತಂದೆಯ ಮಕ್ಕಳಾಗಿ ಜೀವಿಸುವಂತ ನಮ್ಮ ಒಂದು ಗುಣಲಕ್ಷಣವಾಗಿರ್ಬೇಕೆಂಬುದಾಗಿ ನೋಡ್ತೇವೆ. ಇನ್ನಷ್ಟು ಮುಂದಕ್ಕೆ ಹೋಗುವಾಗ ಮತ್ತಾಯನ ಸುವಾರ್ತೆ 6:14 ಮತ್ತು 15 ಗಮನಿಸುವ. ಮತ್ತಾಯನ ಸುವಾರ್ತೆ 6:14 ಮತ್ತು 15, ನೀವು ಜನರ ತಪ್ಪುಗಳನ್ನ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಇದನ್ನೇ ವಾಕ್ಯವನ್ನು ಮಾರ್ಕನ ಸುವಾರ್ತೆಯಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿ ನಾವು ಕಾಣ್ತೇವೆ. ಮಾರ್ಕನ ಸುವಾರ್ತೆ ನಾವು ಗಮನಿಸುವ. ಮಾರ್ಕನ ಸುವಾರ್ತೆ 11:25-26 ಕಾಣ್ತೇವೆ. ಮಾರ್ಕನ ಸುವಾರ್ತೆ 11:25-26 ನಾವು ಓದ್ತೇವೆ. ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವರು. ಹಾಗೆ 26ನೇ ವಾಕ್ಯ ಕನ್ನಡ ಭಾಷಾಂತರವಿಲ್ಲ, ಇಂಗ್ಲಿಷ್ ನಲ್ಲಿದೆ. ಒಂದು ವೇಳೆ ನೀವು ಕ್ಷಮಿಸದೆ ಹೋದ್ರೆ ಆಗ ಪರಲೋಕದ ತಂದೆ ಕೂಡ ನಿಮ್ಮನ್ನು ಕ್ಷಮಿಸುವುದಿಲ್ಲ. ಸೊ ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ಇದೆ, ಮಾರ್ಕನ ಸುವಾರ್ತೆಯಲ್ಲಿ ಕೂಡ ಇದೆ. ಸೊ ಪರಲೋಕದ ತಂದೆಯ ಮಕ್ಕಳಾಗಿದ್ದುಕೊಂಡು ನಮ್ಮಲ್ಲಿ ಯಾವ ಗುಣ ಇರಬೇಕು?
ನಾವು ಹೃದಯಪೂರ್ವಕವಾಗಿ ಮತ್ತು ಮನಪೂರ್ವಕವಾಗಿ ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿರ್ಬೇಕು. ಸತ್ಯದ ಪರಿಜ್ಞಾನಕ್ಕೆ ಬರುವುದಕ್ಕಿಂತ ಮುಂಚೆ, ದೇವರ ವಾಕ್ಯವನ್ನು ಅರಿತುಕೊಳ್ಳುವುದಕ್ಕಿಂತ ಮುಂಚೆ, ಯೇಸುವನ್ನು ರಕ್ಷಕನಾಗಿ ಒಡೆಯದಾಗಿ ಅಂಗೀಕಾರ ಮಾಡುವುದಕ್ಕಿಂತ ಮುಂಚೆ ನಾವು ಎಷ್ಟೋ ಪಾಪಗಳನ್ನು ಮಾಡಿದ್ದೇವೆ, ಎಷ್ಟೋ ಅಪರಾಧಗಳನ್ನು ಮಾಡಿದ್ದೇವೆ. ಆದ್ರೆ ತಂದೆ ಅದನ್ನು ಸಂಪೂರ್ಣವಾಗಿ ಕ್ಷಮಿಸಿದ್ದಾರೆ, ಪರಿಪೂರ್ಣವಾಗಿ ಕ್ಷಮಿಸಿದ್ದಾರೆ. ಆದ್ರೆ ಸತ್ಯದ ಪರಿಜ್ಞಾನಕ್ಕೆ ಬಂದ ನಂತರ ನಾವು ನಾವು ಯಾವ ರೀತಿ ನಾವು ತಂದೆ ನಮ್ಮನ್ನು ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾರೆ ಆ ರೀತಿ ಒಬ್ಬರನ್ನೊಬ್ಬರು ಕ್ಷಮಿಸುವಾಗಿರ್ಬೇಕು. ನಾವು ಒಂದು ರೆಫರೆನ್ಸ್ ನಾವು ಗಮನಿಸುವ ಎಫೆಸಿಯನ್ಸ್ 4:32 ಇಂಗ್ಲಿಷ್ ಭಾಷಾಂತರದಲ್ಲಿ ಎಫೆಸ 4:32 ಆ ವಾಕ್ಯ ಕಾಣ್ತೇವೆ. ಎಫೆಸಿಯನ್ಸ್ 4:32 ಕನ್ನಡದಲ್ಲಿ ಅದು 5ನೇ ಅಧ್ಯಾಯದ 1ನೇ ವಾಕ್ಯಕ್ಕೆ ಹೋಗ್ತದೆ. ಇಂಗ್ಲಿಷ್ ನಲ್ಲಿ ಎಫೆಸಿಯನ್ಸ್ 4:32 God for Christ's sake hath forgiven you. ಸೊ ನಾವು ನೋಡ್ತೇವೆ, ದೇವರು ಯೇಸು ಕ್ರಿಸ್ತನಿಗೋಸ್ಕರ ನಿಮ್ಮನ್ನ ಕ್ಷಮಿಸಿದ್ದಾರೆ, ಯೇಸು ಕ್ರಿಸ್ತನಲ್ಲಿ ನಿಮ್ಮನ್ನ ಕ್ಷಮಿಸಿದ್ದಾರೆ. ಸೊ ಅದನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು. ಒಂದು ವೇಳೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸುವುದಿಲ್ಲವಾಗಿದೆ, ಅದು ಯಾರೇ ಆಗಿರ್ಬೋದು, ನಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ನನ್ನ ಜೀವನ ಸಂಗಾತಿ ಆಗಿರ್ಬೋದು, ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಅತ್ತೆ ಮಾವ ಆಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ನಮ್ಮ ಮಗ ಸೊಸೆ ಆಗಿರ್ಬೋದು, ಎಷ್ಟೋ ಸಾರಿ ನಾವು ಅವ್ರನ್ನ ಕ್ಷಮಿಸುವುದಿಲ್ಲ, ಬಲಪೂರ್ವಕವಾಗಿ ಅವ್ರನ್ನ ಕ್ಷಮಿಸುವುದಿಲ್ಲ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ, ಕ್ರಿಸ್ತನಲ್ಲಿ ಪರಲೋಕದ ತಂದೆ ನನ್ನನ್ನು ಕ್ಷಮಿಸಿದ್ದಾನೆ ಎನ್ನುವಂತಹ ಸಂಗತಿಯನ್ನೇ ನಾನು ಮರೆತು ಬಿಡುವಂತಹ ವ್ಯಕ್ತಿ ಆಗಿದ್ದೇನೆ. ಸೊ ದೇವರ ವಾಕ್ಯ ಹೇಳ್ತದೆ, ನೀವು ಒಬ್ಬರೊಬ್ಬರು ಕ್ಷಮಿಸಿರಿ, ಆಗ ಪರಲೋಕದ ತಂದೆ ನಿಮ್ಮನ್ನ ಕ್ಷಮಿಸ್ತಾರೆ. ಸೊ ಅಪ್ಪ ತಂದೆ ಎಂಬುದಾಗಿ ಪರಲೋಕದ ದೇವರನ್ನು ನಾವು ಕರೆಯುವವರು ನಮ್ಮ ಗುಣ ಏನಾಗಿರ್ಬೇಕು, ಒಬ್ಬರೊಬ್ಬರು ಕ್ಷಮಿಸುವಂತ ಗುಣ ನಮ್ಮಲ್ಲಿ ಇರಬೇಕು. ಇನ್ನೂ ಒಂದು ವಾಕ್ಯ ನಾವು ನೋಡ್ತೇವೆ. ನಾವು ಎಫೆಸಿಯನ್ಸ್ 4:13 ನಾವು ನೋಡಿದ್ದೇವೆ. ಕೊಲೊಸ್ಸಿಯನ್ಸ್ 3:13 ನೋಡಿ. ಕೊಲೊಸ್ಸೆ 3:13 ಅಪೊಸ್ತಲ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 13ನೇ ವಾಕ್ಯ ಕೂಡ ಅದನ್ನೇ ಹೇಳ್ತದೆ. 3:13 ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ನಾವು ನೋಡ್ತೇವೆ, ತಪ್ಪು ಹೊರಿಸಲಿಕ್ಕೆ ಬೇಕಾದಷ್ಟು ಕಾರಣ ಇದೆ, ಆದ್ರೆ ದೇವರು ಹೇಳ್ತಾರೆ ಅದನ್ನೆಲ್ಲ ನಿಮಗೆ ಕೌಂಟ್ ಮಾಡಬೇಡ. ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ರೂ ಕೂಡ ತಪ್ಪು ಹೊರಿಸ್ತಾ ಕೂತ್ಕೊಳ್ಬೇಡ, ದೋಷಾರೋಪಣೆ ಮಾಡ್ತಾ ಕೂತ್ಕೊಳ್ಬೇಡ. ಬದಲಾಗಿ ಫಸ್ಟ್ ಏನ್ ಮಾಡು, ಅವರನ್ನ ಕ್ಷಮಿಸು. ಅದು ಯಾವ ತರ ಕ್ಷಮಿಸಬೇಕು, ಹೃದಯಪೂರ್ವಕವಾಗಿ ಕ್ಷಮಿಸಬೇಕು, ಮನಪೂರ್ವಕವಾಗಿ ಕ್ಷಮಿಸಬೇಕು. ಮತ್ತು ಎಕ್ಸಾಂಪಲ್ ಹೇಗೆ ಕೇಳಿದ್ರೆ, ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಕ್ಷಮಿಸಿದ ಹಾಗೆ ನೀವು ಕೂಡ ಒಬ್ಬರೊಬ್ಬರು ಕ್ಷಮಿಸಬೇಕು. ಸೊ ಪರಲೋಕದ ತಂದೆಯ ಮಕ್ಕಳಾಗಿ ನಾವು ಜೀವಿಸಬೇಕಾದ್ರೆ ನಾವು ಎಲ್ಲಾ ಸಮಯದಲ್ಲಿ ಕೂಡ ಒಬ್ಬರೊಬ್ಬರು ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಕ್ಷಮಿಸುವರಾಗಿರ್ಬೇಕೆಂಬುದಾಗಿ ವಾಕ್ಯದಲ್ಲಿ ನೋಡ್ತಾರೆ. ಹಾಗೆ ನಾವು ಮತ್ತಾಯ ಸುವಾರ್ತೆ 6:8 ಬರುವಾಗ ನಮ್ಮ ಪರಲೋಕದ ತಂದೆಯ ಇನ್ನೂ ಕೆಲವು ಗುಣಗಳನ್ನ ಅರ್ಥ ಮಾಡಿಕೊಳ್ಳುವ. ತಂದೆ ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾರೆ, ಆದ್ರೆ ಮೊದಲು ನಾವು ಒಬ್ಬರೊಬ್ಬರು ಕ್ಷಮಿಸುವುದು ಅವಶ್ಯಕವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಪ್ರಾರ್ಥನೆ ಮಾಡುವಾಗಲೂ ಕೂಡ ಕ್ಷಮಾಪಣೆ ಕೊಡದಿರುವಂತ ಹೃದಯ ನಮ್ಮೊಳಗಡೆ ಇದ್ರೆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವುದಿಲ್ಲ ಎಂಬುದಾಗಿ ಕೂಡ ಅರ್ಥ ಮಾಡಿಕೊಂಡಿದ್ದೇವೆ. ಸೊ ಈಗ ಮತ್ತಾಯ ಸುವಾರ್ತೆ 6:8 ಗಮನಿಸುವ. 6:8 ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಸೊ ನಮ್ಮ ತಂದೆಯ ಕುರಿತು ಯೇಸು ಸ್ವಾಮಿ ಹೇಳ್ತಾರೆ, ನಮಗೆ ಏನೇನೋ ಅವಶ್ಯಕತೆ ಇದೆ, ನಮ್ಮ ಕೊರತೆ ಏನು, ನಮ್ಮ ಕಷ್ಟ ಏನು, ನಮ್ಮ ದುಃಖವೇನು, ನಮ್ಮ ವೇದನೆಗಳೇನು, ನಮ್ಮ ನಿರಾಶೆಗಳೇನು, ಎಲ್ಲವೂ ನಮ್ಮ ತಂದೆಯ ಮುಂದೆ ನಾವು ಹೇಳಿಕೊಳ್ಳುವುದಕ್ಕಿಂತ ಮುಂಚೆ ಆತನು ಎಲ್ಲವನ್ನು ತಿಳಿದುಕೊಂಡ ದೇವರಾಗಿದ್ದಾನೆ. ಇಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನಿಮಗೆ ಏನೇನು ಅಗತ್ಯ ಎಂಬುದು ಆತನಿಗೆ ತಿಳಿದಿದೆ. ಅದು ಯಾವಾಗ ನಾವು ಆತನ ಮುಂದೆ ಬಂದು ಬೇಡಿಕೊಳ್ಳೋದಕ್ಕಿಂತ ಮುಂಚೆ, ನಮ್ಮ ಹೃದಯವನ್ನು ಆತನ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚೆ ಆತನು ಎಲ್ಲವನ್ನು ತಿಳಿದುಕೊಂಡಂತಹ ದೇವರಾಗಿದ್ದಾನೆ. ಅದೇ ತರದ ವಾಕ್ಯ 6ನೇ ಅಧ್ಯಾಯದಲ್ಲಿ ಮತ್ತೆ ನಾವು ಪುನಃ ನೋಡ್ತೇವೆ. 31-32 ನೋಡಿ. 31-32 ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಇಲ್ಲಿ ಕೂಡ ಯೇಸು ಸ್ವಾಮಿ ಹತ್ರ ಹೇಳ್ತಾರೆ, ಏನು ಊಟ ಮಾಡಬೇಕು, ಏನು ಬಟ್ಟೆ ತೊಡಬೇಕು, ನಾನು ಏನು ಕೆಲಸ ಮಾಡಬೇಕು, ಯಾವುದರ ಬಗ್ಗೆ ಕೂಡ ಚಿಂತೆ ಮಾಡಬೇಡಿ. ಪರಲೋಕದ ತಂದೆಗೆ ಇದೆಲ್ಲ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ನಾವು ಚಿಂತೆ ಮಾಡೋರಾಗಿದ್ರೆ ಅಲ್ಲಿ ಯೇಸು ಒಂದು ವರ್ಡ್ ಉಪಯೋಗಿಸ್ತಾರೆ, ಇದಕ್ಕೆಲ್ಲ ಅಜ್ಞಾನಿಗಳು ತವಕ ಪಡ್ತಾರೆ. ಅಜ್ಞಾನಿ ಅಂತ ಹೇಳಿದ್ರೆ ಸತ್ಯ ದೇವರ ಪರಿಜ್ಞಾನ ಇಲ್ಲದವರು, ಒಬ್ಬನೇ ಸತ್ಯ ದೇವರನ್ನು ಅರಿಯದೇ ಇರುವಂತಹ ಜನರು
ಅವರು ಮಾತ್ರ ಈ ತರ ನಾನು ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಹೊಂದಿಕೊಳ್ಳಬೇಕು, ಏನು ಬಟ್ಟೆ ತೊಡಬೇಕು ಇದರ ಬಗ್ಗೆ ಅವರು ಚಿಂತೆ ಮಾಡ್ತಾರೆ. ಆದ್ರೆ ನಾವು ಪರಲೋಕದ ತಂದೆಯನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಜನರು, ಆ ತಂದೆಯನ್ನು ತಿಳಿದುಕೊಂಡವರು, ನಾವು ಚಿಂತೆ ಮಾಡಬಾರದು. ಅದರ ಬದಲಿಗೆ ಯೇಸು ಮತ್ತೆ ಮುಂದುವರೆದು ಹೇಳ್ತಾರೆ, ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನೀವು ತವಕ ಪಡಿ, ಆಗ ಇದೆಲ್ಲ ನಿಮಗೆ ಒದಗಿ ಬರ್ತದೆ. ನಾವು ಯಾವುದಕ್ಕೋಸ್ಕರ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಫಸ್ಟ್ ಪ್ರಯಾರಿಟಿ ನಮ್ದು ದೇವರ ರಾಜ್ಯವಾಗಿರಬೇಕು, ಆತನ ನೀತಿ ಆಗಿರಬೇಕು. ಆಗ ದೇವರು ಎಲ್ಲವನ್ನ ಒದಗಿಸಿ ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ನಾವು ಈ ಒಂದು ವಾಕ್ಯ, ತಂದೆಗೆ ನನ್ನ ಅಗತ್ಯತೆ ಎಲ್ಲ ಗೊತ್ತಿದ್ದ ಮೇಲೆ ಹಾಗಾದ್ರೆ ನಾನು ಯಾಕೆ ಪ್ರಾರ್ಥನೆ ಮಾಡಬೇಕು? ತಂದೆ ತಿಳ್ಕೊಂಡು ತಕ್ಕ ಸಮಯದಲ್ಲಿ ಕೊಡ್ತಾನಲ್ವ ಎಂಬುದಾಗಿ ನಾವು ಪ್ರಾರ್ಥನಾ ಜೀವಿತವನ್ನು ನಿರ್ಲಕ್ಷ್ಯ ಮಾಡಬಾರದು. ನಿಮ್ಮ ಅಗತ್ಯತೆಗಳು ಏನೇನು ಎಂಬುದಾಗಿ ತಂದೆಗೆ ಚೆನ್ನಾಗಿ ಗೊತ್ತಿದೆ ಎಂಬುದಾಗಿ ಹೇಳಿದ ಅದೇ ಯೇಸು ಸ್ವಾಮಿ ಏನ್ ಹೇಳಿದ್ದಾರೆ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ನೋಡ್ತೇವೆ, ಮತ್ತು 11ನೇ ವಾಕ್ಯದಲ್ಲಿ ಕೂಡ ನೋಡ್ತೇವೆ. ಮತ್ತಾಯ 7:7 ಎಲ್ಲವೂ ಪರ್ವತ ಪ್ರಸಂಗದಲ್ಲಿ ಹೇಳಿದಂತ ವಾಕ್ಯಗಳು. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. 11ನೇ ವಾಕ್ಯದ ಲಾಸ್ಟ್ ಪಾರ್ಟ್ ಬರ್ತದೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವುದಲ್ಲವೇ. ಕೆಲವು ಭಾಷಾಂತರದಲ್ಲಿ ಒಳ್ಳೆಯ ವರ ಎಂಬುದಾಗಿದೆ, ಕೆಲವು ಇಂಗ್ಲಿಷ್ ಭಾಷಾಂತರದಲ್ಲಿ ಗುಡ್ ಥಿಂಗ್ಸ್ ಎಂಬುದಾಗಿದೆ. ಅಂದ್ರೆ ದೇವರ ದೃಷ್ಟಿಯಲ್ಲಿ ಗುಡ್ ಥಿಂಗ್ಸ್, ನನ್ನ ದೃಷ್ಟಿಯಲ್ಲ, ದೇವರ ದೃಷ್ಟಿಯಲ್ಲಿ ನನ್ನ ಜೀವಿತಕ್ಕೆ ಯಾವುದು ಉತ್ತಮವಾಗಿದೆ ಅದನ್ನ ಪರಲೋಕದ ತಂದೆ ಕೊಟ್ಟೇ ಕೊಡ್ತಾರೆ. ಸೊ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ಕಡೆ ನಾವು ನೋಡ್ತೇವೆ, ನಮ್ಗೆ ಏನೇನು ಅಗತ್ಯ ಇದೆ ಎಂಬುದಾಗಿ ತಂದೆಗೆ ಚೆನ್ನಾಗಿ ಗೊತ್ತಿದೆ. ಸೊ ಈ ವಾಕ್ಯದ ಆಧಾರದಲ್ಲಿ ಹಾಗಾದ್ರೆ ತಂದೆಗೆ ಗೊತ್ತುಂಟು, ತಂದೆ ಯಾವತ್ತು ಬೇಕಾದ್ರೂ ಕೊಡ್ಲಿ, ನಾನು ಸುಮ್ಮನೆ ಇರ್ತೀನಿ ಎಂಬುದಾಗಿ ಹಾಗೆ ಮಾಡಲಿಕ್ಕಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲವನ್ನು ಗೊತ್ತಿರುವ ತಂದೆಯಲ್ಲಿ ವಿತ್ ಕಂಪ್ಲೀಟ್ ಕಾನ್ಫಿಡೆನ್ಸ್. ಅದರ ಅರ್ಥ, ಈಗ ನನಗೆ ಫೈನಾನ್ಷಿಯಲ್ ತುಂಬಾ ಕಷ್ಟ ಇದೆ, ಸೊ ನಾನು ಒಬ್ಬರ ಹತ್ರ ಹೋಗ್ತೇನೆ, ಆದ್ರೆ ಆ ವ್ಯಕ್ತಿಗೆ ನಾನು ಯಾಕೆ ಬಂದಿದ್ದೇನೆ ಎಂಬುದು ಅವರಿಗೆ ಗೊತ್ತಿಲ್ಲ. ನಾನು ಆರ್ಥಿಕವಾಗಿ ಕಷ್ಟದಲ್ಲಿ ಹಾದು ಹೋಗ್ತೇನೆ ಎಂಬುದಕ್ಕೆ ಅವರಿಗೆ ಗೊತ್ತಿಲ್ಲ. ನಾನೇ ಅವರಿಗೆ ಎಲ್ಲವನ್ನ ಶೇರ್ ಮಾಡಬೇಕು. ಶೇರ್ ಮಾಡಿದ ನಂತರ ಅವ್ರಿಗೆ ಗೊತ್ತಾಗ್ತದೆ, ಆನಂತರ ಮನಸ್ಸಿದ್ರೆ ಅವ್ರು ಕೊಡ್ತಾರೆ, ಬಿಡ್ತಾರೆ. ಆದ್ರೆ ನಮ್ಮ ತಂದೆಯ ದೇವರು ಹಾಗಿಲ್ಲ. ನಾನು ಆತನ ಬಳಿಗೆ ಬರುವುದಕ್ಕಿಂತ ಮುಂಚೆ ನನ್ನ ಮಗ ಬರ್ತಾ ಇದ್ದಾರೆ, ನನ್ನ ಮಗಳು ಬರ್ತಾ ಇದ್ದಾಳೆ, ಇಂಥ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದಾರೆ, ಇಂಥ ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದಾಳೆ, ಈ ತರದ ಕೊರತೆಯಲ್ಲಿ ಬಿದ್ದಿದ್ದಾರೆ ಎಂಬುದಾಗಿ ನಾವು ಬಾಯಿ ತೆರೆದು ಹೇಳೋದಕ್ಕಿಂತ ಮುಂಚೆ ತಂದೆಗೆ ಗೊತ್ತಿದೆ. ಅದರಿಂದ ನನ್ನ ಬಗ್ಗೆ ಚೆನ್ನಾಗಿ ತಿಳಿದಿರುವಂತ ನನ್ನ ಕೊರತೆ, ನನ್ನ ಸಮಸ್ಯೆ ಎಲ್ಲವನ್ನ ಅರ್ಥ ಮಾಡಿಕೊಂಡು ತಂದೆಯ ಬಳಿಗೆ ನಾವು ಧೈರ್ಯವಾಗಿ ಬರಲಿಕ್ಕೆ ಸಾಧ್ಯವಾಗ್ತದೆ. ಸೊ ಯೇಸು ಹೇಳ್ತಾರೆ, ಅಗತ್ಯತೆಗಳು ಏನೆಂಬುದಾಗಿ ದೇವರಿಗೆ ಚೆನ್ನಾಗಿ ತಿಳಿದಿದೆ, ಆದ್ರೆ ನೀನು ಪ್ರಾರ್ಥನೆ ಮಾಡದೆ ಸುಮ್ಮನೆ ಕೂತ್ಕೊಳ್ಬೇಡ. ಈಗ ದೇವರ ವಾಕ್ಯದಲ್ಲಿ ಏನ್ ಹೇಳ್ತಾರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ನನ್ನ ಅಗತ್ಯತೆ ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂಬುದಾಗಿ ದೇವರು ಯಾವಾಗ ಬೇಕಾದ್ರೂ ಕೊಡ್ತಾರೆ ಅಥವಾ ಯಾವಾಗ ಬೇಕಾದ್ರೂ ಕೊಡ್ಲಿ, ನಾನು ಪ್ರಾರ್ಥನೆ ಮಾಡುವುದಿಲ್ಲ, ನಾನು ಬೇಡಿಕೊಳ್ಳಿಕ್ಕೆ ಹೋಗುದಿಲ್ಲ, ನನ್ನ ಹೃದಯವನ್ನ ದೇವರ ಮುಂದೆ ಶೇರ್ ಮಾಡುವುದಿಲ್ಲ. ಸೊ ಈ ತರ ನಮ್ಮ ವರ್ತನೆ ಇರಬಾರದು. ಎಲ್ಲವನ್ನ ತಿಳಿದುಕೊಂಡಿರುವ ದೇವರ ಮುಂದೆ, ತಂದೆಯ ಮುಂದೆ ನಾವು ಧೈರ್ಯವಾಗಿ ಬರಲಿಕ್ಕೆ ಸಾಧ್ಯವಾಗಬೇಕು. ವಿತ್ ಕಂಪ್ಲೀಟ್ ಕಾನ್ಫಿಡೆನ್ಸ್ ಅವರ ಬಳಿಗೆ ಬರಬೇಕು. ಸೊ ದೇವರ ವಾಕ್ಯ ಹೇಳಿದೆ, ನಮ್ಮ ತಂದೆ ಯಾರಾಗಿದ್ದಾರೆ, ಅಪ್ಪ ತಂದೆ ಎಂಬುದಾಗಿ ಕರೀತೇವೆ. ಆತನಿಗೆ ನನ್ನ ಅಗತ್ಯತೆ ಗೊತ್ತಿದೆ, ನನ್ನ ಕೊರತೆ ಆತನಿಗೆ ಗೊತ್ತಿದೆ, ನನ್ನ ದುಃಖ ಆತನಿಗೆ ಗೊತ್ತಿದೆ, ನನ್ನ ವೇದನೆ ಆತನಿಗೆ ಗೊತ್ತಿದೆ, ನನ್ನ ಸಮಸ್ಯೆ ಆತನಿಗೆ ಗೊತ್ತಿದೆ. ಸೊ ಎಲ್ಲವೂ ಗೊತ್ತಿರುವ ತಂದೆಯ ಮುಂದೆ ನಾವು ಎಲ್ಲವನ್ನ ಧೈರ್ಯವಾಗಿ ಹೇಳಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ನಾವು ಇನ್ನು ಮುಂದಕ್ಕೆ ಹೋಗುವಾಗ ನಾವು ಒಂದು 3 ವಾಕ್ಯ ನಾವು ಓದ್ತೇವೆ. ಮತ್ತಾಯ ಸುವಾರ್ತೆ 6ರಲ್ಲಿ ಮೊದಲದಾಗಿ 4ನೇ ವಾಕ್ಯದ ಲಾಸ್ಟ್ ಪಾರ್ಟ್, 4ನೇ ವಾಕ್ಯ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವರು. ಹಾಗೆ 6ನೇ ಅಧ್ಯಾಯದ 6ನೇ ವಾಕ್ಯ, ಅಲ್ಲಿ ಸೆಕೆಂಡ್ ಪಾರ್ಟ್ ನಾವು ಓದ್ತೇವೆ. ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವರು. ಹಾಗೆ 3ನೇ ಸಲ ಬರೆಯಲ್ಪಟ್ಟಿದೆ ಅದೇ ವಾಕ್ಯ 6:18 ನಾವು ನೋಡ್ತೇವೆ. ಅದರಲ್ಲಿ ಕೂಡ ಲಾಸ್ಟ್ ಪಾರ್ಟ್, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವರು. ಸೊ ಒಂದು ಚಾಪ್ಟರ್ ಅಲ್ಲಿ 3 ಸಲ ಬರೆಯಲ್ಪಟ್ಟಿದೆ. ಅದರ ಬೇರೆ ಒಂದು ದೊಡ್ಡ ಒಂದು ಪರ್ಪಸ್ ಇದೆ. ಯೇಸು ಆ ಮಾತನ್ನ ಒತ್ತಿ ಹೇಳಬೇಕಾದ್ರೆ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವರು. ಸೊ ನಾವು ಅರ್ಥ ಮಾಡಿಕೊಳ್ಬೇಕು, ಅಪ್ಪ ತಂದೆ ಎಂಬುದಾಗಿ ನಾವು ಯಾರನ್ನ ಕರೀತಾ ಇದ್ದೇವೆ, ಆತನಿಗೆ ಏನು ಗೊತ್ತಿದೆ, ನನ್ನ ಹೃದಯದ ಎಲ್ಲ ಸಂಗತಿಗಳು ಗೊತ್ತಿದೆ. He knows the intention of my heart. He knows the motives of my heart. ನನ್ನ ಹೃದಯದ ಸಂಕಲ್ಪ ಏನು, ನನ್ನ ಹೃದಯದ ಉದ್ದೇಶ ಏನು, ಎಲ್ಲವೂ ಚೆನ್ನಾಗಿ ಆತನಿಗೆ ಗೊತ್ತಿದೆ.
ಸೊ ನಾವು ನೋಡ್ತೇವೆ ಈ 3 ವಾಕ್ಯಗಳು ಎಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಕೇಳಿದ್ರೆ, ನಾವು ಮೊದಲು ಓದಿದ್ದು 6:4 ವಾಕ್ಯ. ಸೊ ಅದು ಎಲ್ಲಿ ಯಾವುದಕ್ಕೋಸ್ಕರ ಬರೆಯಲ್ಪಟ್ಟಿದೆ ಕೇಳಿದ್ರೆ 6:4 ಅಂತ ಹೇಳುವಾಗ, ಜನರು ನೋಡಲಿ ಎಂದು ಒಂದೇ ವಾಕ್ಯ, ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು, ನೋಡಿರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ಹತ್ತಿರ ನಿಮಗೆ ಫಲ ದೊರೆಯದು. ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು. ಸೊ ನಾವು 3 ರೆಫರೆನ್ಸ್ ಅಲ್ಲಿ ಕೂಡ ಈ ವರ್ಡ್ ನೋಡ್ತೇವೆ. ಕಪಟಿಗಳು ಸಭಾ ಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೀನಾದರೆ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲವನ್ನು ಕೊಡಬಹುದು. ಸೊ ಈ ರೆಫರೆನ್ಸ್ ಯಾವುದಕ್ಕೆ ಕೊಡಲ್ಪಟ್ಟಿದೆ ಅಂದ್ರೆ, ನಾವು ಯಾರಿಗಾದ್ರೂ ಉಪಕಾರ ಮಾಡುವಾಗ, ಇಲ್ಲಿ ಇದು ದಶಮಾಂಶ ಕಾಣಿಕೆ ಬಗ್ಗೆ ಬರಲ್ಪಟ್ಟಿಲ್ಲ, ಇದು ಯಾರಿಗಾದ್ರೂ ಹೆಲ್ಪ್ ಮಾಡುವಾಗ ನಾವು ಕೊಂಬೂದಿಸಬಾರ್ದು. ಸೊ ನಾನು ಇಂಥವ್ರಿಗೆ ಕೊಡ್ತಾ ಇದ್ದೇನೆ ಅಥವಾ ಇಂಥವ್ರಿಗೆ ಕೊಟ್ಟೆ ಎಂಬುದಾಗಿ ನಾವು ಹೇಳಿಕೊಳ್ಳುವುದಕ್ಕಾಗಿ ನಮ್ಮ ನೇಮ್ ಅಂಡ್ ಫೇಮ್ಗೋಸ್ಕರ ನಾವು ಏನನ್ನು ಮಾಡಬಾರದು. ಸೊ ಅದನ್ನೇ ಯೇಸು ಹೇಳ್ತಾರೆ. ಒಂದು ವೇಳೆ ಹಾಗೆ ಮಾಡಿದ್ರೆ ನಮ್ಗೆ ಹೆಸರು ಬರ್ಬೋದು, ನಾವು ಯಾರಿಗೊಂದು ಹೆಲ್ಪ್ ಮಾಡಿದ್ದೇವೆ, ಯಾರಿಗೊಂದು ಕೊಟ್ಟಿದ್ದೇವೆ, ಪಬ್ಲಿಸಿಟಿ ಮಾಡಿದ್ರೆ ನಮ್ಗೆ ಹೆಸರು ಬರ್ಬೋದು ಈ ಲೋಕದಲ್ಲಿ. ಆದ್ರೆ ಪರಲೋಕದ ತಂದೆಯಿಂದ ನಮಗೆ ಯಾವ ಪ್ರತಿಫಲವೂ ಸಿಕ್ಕುವುದಿಲ್ಲ. ಸೊ ಯೇಸು ಹೇಳ್ತಾರೆ, ಅಂತರಂಗದಲ್ಲಿ ನೋಡುವ ದೇವರು ಅಂದ್ರೆ ತಂದೆ, ನಾವು ಯಾವ ಉದ್ದೇಶಕ್ಕಾಗಿ ಯಾರಿಗೊಂದು ಹೆಲ್ಪ್ ಮಾಡ್ತೇವೆ, 4 ಜನರಿಗೆ ಗೊತ್ತಾಗ್ಲಿ ಎಂಬ ಉದ್ದೇಶಕ್ಕಾಗಿ ಹೆಲ್ಪ್ ಮಾಡ್ತೇವ, ಅಥವಾ ಸೀಕ್ರೆಟ್ ಆಗಿ ಹೆಲ್ಪ್ ಮಾಡಿ ನಾನು ಮಾಡಿದ ಕರ್ತಕ್ಕೆ ತಂದೆ ನನಗೆ ಫಲ ಕೊಡ್ತಾನೆ ಎನ್ನುವ ದೃಷ್ಟಿಕೋನ ಹೆಲ್ಪ್ ಮಾಡ್ತೇವ, ಇದು ನಾವು ನೋಡ್ತೇವೆ. ಸೊ ಒಂದನೇದಾಗಿ. ಹಾಗೆ ಎರಡನೇದಾಗಿ ನಾವು ನೋಡಿದ್ದು 6:6 ಅದು ಎಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕಿಂತ ಮುಂಚಿನ ವಾಕ್ಯ, ನೀವು ಪ್ರಾರ್ಥನೆ ಮಾಡುವಾಗ, ಇಲ್ಲಿ ಕೂಡ ನೋಡಿ, ಕಪಟಿಗಳ ಹಾಗೆ ಮಾಡಬೇಡಿ. ಸೊ ಇಲ್ಲಿ ಕೂಡ ಯೇಸು ಅದೇ ವರ್ಡ್ ಉಪಯೋಗಿಸ್ತಾರೆ, ಕಪಟಿಗಳ ಹಾಗೆ ಮಾಡಬೇಡಿ. ಜನರು ನೋಡಬೇಕೆಂದು ಅವರು ಸಭಾ ಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಫಲ ಕೊಡುವರು. ಸೊ ಈ ವಾಕ್ಯದ ಅರ್ಥ ಏನು ಕೇಳಿದ್ರೆ, ನಾವು ಸಭೆಯಾಗಿ ಸೇರಿ ಬಂದಾಗ ನಾವು ಪ್ರಾರ್ಥನೆ ಮಾಡಬಾರ್ದು, ಸುಮ್ಮನೆ ಕೂತ್ಕೊಳ್ಬೇಕೆಲ್ಲ ಅರ್ಥ ಅಲ್ಲ. ಇಲ್ಲಿ ಯೇಸು ಹೇಳುವಂಥದ್ದು, ಆತ ನಮ್ಮ ಸೀಕ್ರೆಟ್ ಪ್ರೇಯರ್ ಲೈಫ್ ಅನ್ನ ಮೊದಲು ಗಮನಿಸ್ತಾರೆ. ನಾನು ಪರ್ಸನಲ್ ಆಗಿ ಒಬ್ಬನೇ ಯೇಸುವಿನ ಪಾದ ಸಮ್ಮುಖದಲ್ಲಿ ಕೂತ್ಕೊಂಡು ರಹಸ್ಯವಾಗಿ ನನ್ನ ಪ್ರಾರ್ಥನಾ ಕೋಣೆಯಲ್ಲಿ ಎಷ್ಟು ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ನಮ್ಮ ಫ್ಯಾಮಿಲಿ ಪ್ರೇಯರ್, ನಾವು ಕುಟುಂಬವಾಗಿ ಬೆಳಿಗ್ಗೆಯೋ ಸಂಜೆಯೋ ಒಟ್ಟಾಗಿ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ನಾವು ಪ್ರಾರ್ಥನೆಯಲ್ಲಿ ಸಮಯ ಕಳಿತೇವೆ, ಇದೆರಡನ್ನು ಯೇಸು ಗಮನಿಸ್ತಾರೆ. ಆದ್ರೆ ಪರ್ಸನಲ್ ಪ್ರೇಯರ್ ಇಲ್ಲ, ಫ್ಯಾಮಿಲಿ ಪ್ರೇಯರ್ ಇಲ್ಲ. ಸಭೆಯಾಗಿ ನಾವು ಕೂಡಿ ಬಂದಾಗ ದೊಡ್ಡದಾಗಿ ಪ್ರಾರ್ಥನೆ ಮಾಡಿದ್ರೆ ಯೇಸು ಅವ್ರಿಗೆ ಏನಂತ ಕರೀತಾರೆ, ನೀವು ಕಪಟಿಗಳಾಗಿದ್ದೀರಿ. ಅಂದ್ರೆ 4 ಜನ ನೋಡ್ತಾರೆ, 4 ಜನ ಗಮನಿಸ್ತಾರೆ ಕಾರಣಕ್ಕಾಗಿ ಅವರ ಮುಂದೆ ದೊಡ್ಡದಾಗಿ ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ರಿಯಾಲಿಟಿ ಅಂತ ಕೇಳಿದ್ರೆ ಮನೆಯಲ್ಲಿ ಪರ್ಸನಲ್ ಪ್ರೇಯರ್ ಇಲ್ಲ, ಮನೆಯಲ್ಲಿ ಫ್ಯಾಮಿಲಿ ಪ್ರೇಯರ್ ಇಲ್ಲ. ಸೊ ಇದನ್ನು ದೇವರು ಗಮನಿಸ್ತಾರೆ. ಅಲ್ಲವಯ್ಯ, ಅರ್ಥ ಆಗ್ತದಾ? ನಾವು ಒಟ್ಟಾಗಿ ಸೇರಿ ಬಂದಾಗ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಬಾರದು, ಇದು ಅರ್ಥ ಅಲ್ಲ. ಆದ್ರೆ ಯೇಸು ಗಮನಿಸ್ತಾರೆ, ಇದು ದೊಡ್ಡ ಕಪಟಿ ಆಗಿದ್ದಾರೆ. ಇವರು ಮನೆಯಲ್ಲಿ ಪರ್ಸನಲ್ ಆಗಿ ನನ್ನ ಸಮ್ಮುಖದಲ್ಲಿ ಕೂತ್ಕೊಳ್ಳುವುದಿಲ್ಲ, ಕುಟುಂಬವಾಗಿ ಹೆಂಡತಿ ಮಕ್ಕಳನ್ನು ಕೂರಿಸಿಕೊಂಡು ಪ್ರಾರ್ಥನೆ ಮಾಡುವುದಿಲ್ಲ. ಆದ್ರೆ ಒಟ್ಟಾಗಿ 4 ಜನ ಸೇರಿ ಬಂದಾಗ ದೊಡ್ಡದಾಗಿ ಹೋಗ್ತಾರೆ, ಉದ್ದುದ್ದ ಪ್ರಾರ್ಥನೆ ಮಾಡ್ತಾರೆ. ಸೊ ಇದು ದೇವರಿಗೆ ಬೇಡ. ಅಲ್ಲವಯ್ಯ, ಅರ್ಥ ಮಾಡಿಕೊಳ್ಬೇಕು. ಯೇಸು 2 ಕಡೆ ಹೇಳ್ತಾರೆ, ಅದು ಕಪಟಿಗಳ ಪ್ರಾರ್ಥನೆ. ಮನೆಯಲ್ಲಿ ಪ್ರಾರ್ಥನೆ ಇಲ್ಲ, ಫ್ಯಾಮಿಲಿ ಪ್ರಾರ್ಥನೆ ಇಲ್ಲ, 4 ಜನ ಕೂಡಿ ಬಂದಾಗ ಉದ್ದ ಪ್ರಾರ್ಥನೆ, ದೊಡ್ಡ ಪ್ರಾರ್ಥನೆ. ಸೊ ಅವರನ್ನ ಯೇಸು ಸ್ವಾಮಿ ಕಪಟಿ ಅಂತ ಕರೀತಾರೆ. ಹಾಗೆ ಇನ್ನೊಂದು ಕಡೆ ನೋಡಿದ್ದು 6:18 ಆ ವಾಕ್ಯಕ್ಕೆ ಪೂರಕವಾಗಿ 6:16 ನೋಡುವ. 6:16 ನೀವು ಉಪವಾಸ ಮಾಡುವಾಗ, ಇಲ್ಲಿ ಕೂಡ ಅದೇ ವರ್ಡ್, ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಫಲ ಕೊಡುವ. ಅಲ್ಲವಯ್ಯ? ಸೊ ಕೆಲವರಿಗೆ ನಾನು ಉಪವಾಸ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಅದು ಕೂಡ ಒಂದು ಕೊಚ್ಚಿಕೊಳ್ಳುವಂತ ಒಂದು ವಿಷಯವಾಗಿದೆ. ಅದನ್ನು ಕೂಡ ಪಬ್ಲಿಸಿಟಿ ಮಾಡ್ತಾರೆ, ಅಥವಾ ತುಂಬಾ ವೀಕ್ನೆಸ್ ಇದ್ದಾಗಿ ಮಾಡ್ತಾರೆ. ಎಂತಾಗಿದೆ ಕೇಳಿದ್ರೆ, ನಾನು 3 ದಿವಸದ ಉಪವಾಸ ಇದ್ದೇನೆ ಅಂದ್ರೆ ಜನರಿಗೆ ಗೊತ್ತಾಗಲಿಕ್ಕೋಸ್ಕರ ಅವರು ಎಲ್ಲ ರೀತಿ ಶೋ ಮಾಡ್ತಾರೆ. ಆದ್ರೆ ಯೇಸು ಹೇಳ್ತಾರೆ,
ನೀನು ಉಪವಾಸ ಮಾಡು, ಆದ್ರೆ ಉಪವಾಸ ಮಾಡುತ್ತಿದ್ದೇನೆ ಎಂಬುದಾಗಿ ಯಾರ ಗಮನಕ್ಕೆ ಬರೋದು ಬೇಡ. ನೀನು ಹೇಳಿಕೊಳ್ಳೋದು ಬೇಡ. ಮತ್ತು ಜನರು ಕೂಡ ನಿನ್ನ ಬಂದು ಏನು ತುಂಬಾ ಡಲ್ ಆಗಿದೆ, ತುಂಬಾ ವೀಕ್ ಆಗಿದೆ, ಉಪವಾಸ ಮಾಡ್ತಾ ಇದೆಯಾ, ಸೊ ಆತರ ಪಬ್ಲಿಕ್ ಆಗಿ ಯಾರಿಗೆ ಗೊತ್ತಾಗೋದು ಬೇಡ. ಯೇಸು ಹೇಳ್ತಾರೆ, ಮುಖ ಎಲ್ಲ ಚಂದ ಫ್ರೆಶ್ ಆಗಿ ತೊಳೆದುಕೋ, ತಲೆಗೆ ಎಣ್ಣೆ ಹಾಕಿ ಒಳ್ಳೆ ಭಾಷಿಕೋ, ಯಾರಿಗೂ ಗೊತ್ತಾಗೋದು ಬೇಡ. ಒಬ್ಬನಿಗೆ ಗೊತ್ತಾದ ಸಾಕು. ಯಾರಿಗೆ? ಪರಲೋಕದ ತಂದೆಗೆ ಗೊತ್ತಾದ ಸಾಕು. ಯಾಕಂದ್ರೆ ನಾವು ನೋಡಿದೆ, ನಾನು 3 ಎಕ್ಸಾಂಪಲ್ ಕೊಟ್ಟೆ. 3 ಕಡೆ ಏನ್ ಬರುತ್ತೆ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ಪರಲೋಕದ ತಂದೆ ನಿಮಗೆ ಫಲ ಕೊಡ್ತಾರೆ. ಮತ್ತು 3 ಕಡೆ ಉಪಯೋಗಿಸಿದ ವರ್ಡ್ ಯಾವುದು? ಕಪಟಿಗಳು ಎಂಬುದಾಗಿ. ಸೊ ಕಪಟಿಗಳು ಯಾರು ಕೇಳಿದ್ರೆ, ಜನರಿಗೆ ತೋರಿಸುವುದಕ್ಕಾಗಿ ಏನಾದ್ರು ಮಾಡೋದಾದ್ರೆ, ಒಂದು ಪುಣ್ಯ ಕಾರ್ಯಗಳು, ದಾನ ಧರ್ಮಗಳನ್ನು ಮಾಡೋದು ಜನರಿಗೆ ತೋರಿಸಬೇಕು, ನನಗೆ ಪಬ್ಲಿಸಿಟಿ ಬರಬೇಕು, ಆ ಕಾರಣಕ್ಕೋಸ್ಕರ. ಮತ್ತು ಪ್ರಾರ್ಥನೆ ಕೂಡ ಮಾಡೋದು, ಜನರೆಲ್ಲ ಗಮನಿಸುವ ಈ ದೊಡ್ಡ ಪ್ರೇಯರ್ ವಾರಿಯರ್ ಆಗಿದ್ದಾರೆ, ತುಂಬಾ ಪ್ರಾರ್ಥನೆ ಮಾಡ್ತಾರೆ, ಜನರು ಅಭಿಪ್ರಾಯ ಕೊಡಬೇಕು, ಅದಕ್ಕಾಗಿ ಉದ್ದ ಪ್ರಾರ್ಥನೆ ಮಾಡೋದು, ದೊಡ್ಡ ಪ್ರಾರ್ಥನೆ ಮಾಡೋದು. ಮತ್ತು 3ನೇದಾಗಿ ಇವ್ರು ಯಾವಾಗಲೂ ಉಪವಾಸ ಮಾಡಿಕೊಡ್ತಾರೆ, ಬಹಳ ತಗ್ಗಿಸಿಕೊಡ್ತಾರೆ ಎಂಬುದಾಗಿ ಜನ ಮಾತನಾಡಬೇಕು. ಸೊ ಇದಕ್ಕಾಗಿ, ಜನರಿಂದ ಅಪ್ರಿಸಿಯೇಷನ್ ಬರೋದಕ್ಕಾಗಿ, ಜನರು ನಮ್ಮನ್ನು ಗುರುತಿಸುವುದಕ್ಕಾಗಿ ಈ ಯಾವ ಕಾರ್ಯವನ್ನು ಮಾಡಬಾರ್ದು. ಸೊ ಉಪವಾಸ, ನಿಜವಾದ ಉಪವಾಸ ನಾವು ನೋಡ್ತೇವೆ, ನಮ್ಮ ಒಳಗಡೆ ಮುರಿಯಲ್ಪಡಬೇಕಿರಬೇಕು, ನಮ್ಮ ಒಳಗಡೆ ಪಶ್ಚಾತ್ತಾಪ ಇರಬೇಕು. ಸೊ ಅದನ್ನು ದೇವರು ಗಮನಿಸ್ತಾನೆ, ಬಿಟ್ರೆ ಮುಖ ವಿಕಾರವಾಯಿತು ಎಂಬುದಾಗಿ ದೇವರಿಗೆ ಯಾವುದು ಕೂಡ ಬೇಡ. ಸೊ ನಮ್ಮ ಪರಲೋಕದ ತಂದೆ ಯಾರಾಗಿದ್ದಾರೆ? ಅಂತರಂಗವನ್ನು ನೋಡುವ ತಂದೆ ಆಗಿದ್ದಾರೆ. ನಮ್ಮ ಒಳಗಿನ ಗುಟ್ಟುಗಳು ಅದಕ್ಕೆ ಚೆನ್ನಾಗಿ ಗೊತ್ತಿದೆ, ಹೃದಯದ ಸಂಕಲ್ಪಗಳು ಚೆನ್ನಾಗಿ ಗೊತ್ತಿದೆ, ಹೃದಯದ ಉದ್ದೇಶಗಳು ಅದಕ್ಕೆ ಚೆನ್ನಾಗಿ ಗೊತ್ತಿದೆ. ಆತನ ದೃಷ್ಟಿಯಲ್ಲಿ ನಾವು ಯೋಗ್ಯರಾಗಿರ್ಲಿಕ್ಕೆ ನಾವು ಪ್ರಯಾಸ ಪಡೋಣ. ಸೊ ನಾವು ಇನ್ನು ಮುಂದಕ್ಕೆ ಬರುವಾಗ 6:14 ಮತ್ತಾಯ 5:14 ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಸೊ ಇಲ್ಲಿ ಬೆಳಕು ಎನ್ನುವಂತ ವರ್ಡಿಗೆ ಸರಿಯಾದ ಅರ್ಥ ನಾವು ಕಾಣುತ್ತೇವೆ 16ನೇ ವಾಕ್ಯದಲ್ಲಿ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಾವು 2 ವಾಕ್ಯ ನೋಡ್ತೇವೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಮತ್ತು ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಸೊ ಈ ವಾಕ್ಯದ ಸ್ಪಷ್ಟವಾದ ಅರ್ಥ ಇನ್ನು ಮುಂದುವರಿಸುವ ಗೊತ್ತಾಗ್ತದೆ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇಲ್ಲಿ ಬೆಳಕು ಅಂತ ಹೇಳುವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ನಮ್ಮ ಬೆಳಕು ಸುತ್ತಮುತ್ತಲಿನ ಜನರಿಗೆ ಯಾವಾಗ ಕಾಣಿಸಿದೆ ಕೇಳಿದ್ರೆ, ನಮ್ಮ ಒಳ್ಳೆ ಕ್ರಿಯೆಗಳು. ಇದು ಸ್ಪಷ್ಟವಾಗಿ ಬರ್ತದೆ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಸೊ ನಮ್ಮ ಬೆಳಕು ಹೇಗೆ ಪ್ರಕಾಶಿಸಲಿ ಕೇಳಿದ್ರೆ, ನಾವು ಇರುವಂತಹ ಸ್ಥಳದಲ್ಲಿ, ನಾವು ಹೋಗುವಂತಹ ಸ್ಥಳದಲ್ಲಿ ಅವಕಾಶ ಸಿಗುವಾಗಲೆಲ್ಲ ನಾವು ಏನ್ ಮಾಡಬೇಕು? ಅನೇಕರಿಗೆ ಒಳ್ಳೆಯದನ್ನು ಮಾಡಬೇಕು. ಒಳ್ಳೆ ಕ್ರಿಯೆ ಅಂತ ಹೇಳುವಾಗ, ಒಳ್ಳೆ ಕ್ರಿಯೆಗಳಿಂದ ನಮಗೆ ರಕ್ಷಣೆ ಅಲ್ಲ, ಅಲ್ಲವೇ? ಒಳ್ಳೆ ಕ್ರಿಯೆಗಳಿಂದ ನಮಗೆ ರಕ್ಷಣೆ ಇಲ್ಲ, ಆದ್ರೆ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆದ್ರಿಂದ ನಾವು ಒಳ್ಳೆ ಕ್ರಿಯೆಗಳನ್ನು ಮಾಡ್ತೇವೆ. ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಸಕಲ ಸತ್ಕಾರ್ಯಗಳಿಂದ ಯಾರು ಕೂಡ ರಕ್ಷಣೆ ಹೊಂದಿಕೊಳ್ಳುವುದಿಲ್ಲ. ಆದ್ರೆ ನನಗೆ ರಕ್ಷಣೆ ಸಿಕ್ಕಿದೆ, ಆದ್ರಿಂದ ನನ್ನ ಜೀವಮಾನದ ಉಳಿದ ಕಾಲ ನಾನು ಇನ್ನೊಬ್ಬರಿಗೆ ಒಳ್ಳೆದನ್ನೇ ಮಾಡ್ತಾ ಸಾಕ್ತೇನೆ. ಆ ಮೂಲಕ ನಾನು ಕ್ರಿಸ್ತನು ಎಂಬುದಾಗಿ ಅನೇಕರಿಗೆ ಗೊತ್ತಾಗಬೇಕು. ನನ್ನ ಬೆಳಕು ಅನೇಕರ ಮುಂದೆ ಕಾಣಿಸ್ತದೆ. ಸೊ ಈ ವಾಕ್ಯ ನಾವು ಅರ್ಥ ಮಾಡಿಕೊಳ್ತೇವೆ. ನಿಮ್ಮ ಬೆಳಕು ಅನ್ಯ ಜನರ ಮುಂದೆ ಪ್ರಕಾಶಿಸಲು ಯಾವಾಗ ಕೇಳಿದ್ರೆ, ನಾವು ಒಳ್ಳೆ ಕ್ರಿಯೆಗಳನ್ನು ಮಾಡುವ. ಅಂದ್ರೆ ಕಷ್ಟದಲ್ಲಿ ಇರುವವರಿಗೆ ಯೇಸು ಸ್ವಾಮಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಾನು ಹಸಿದವನಾಗಿದ್ದೆ, ನನಗೆ ಊಟಕ್ಕೆ ಕೊಟ್ರಿ. ನಾನು ಬಾಯದವನಾಗಿದ್ದೆ, ನನಗೆ ನೀವು ನೀರು ಕುಡಿಲಿಕ್ಕೆ ಕೊಟ್ರಿ. ನಾನು ಬೆತ್ತಲೆ ಆಗಿದ್ದೆ, ನನಗೆ ಬಟ್ಟೆ ನೀವು ತೊಡಿಸಿದ್ರಿ. ನಾನು ಅನಾರೋಗ್ಯದಲ್ಲಿ ಬಿದ್ದಿದ್ದೆ, ನನ್ನನ್ನು ಆರೈಕೆ ಮಾಡಿದ್ರಿ. ನಾನು ಸೆರೆಮನೆಯಲ್ಲಿ ಬಿದ್ದಿದ್ದೆ, ನನ್ನನ್ನು ನೋಡ್ಲಿಕ್ಕೆ ಬಂದಿದ್ರಿ. ನಾನು ನಿರ್ಗತಿಕನಾಗಿದ್ದೆ, ನನಗೆ ಆಶ್ರಯ ಕೊಟ್ರಿ. ಸೊ ಇದೆಲ್ಲ ಯಾವಾಗ ಅಂತ ಕೇಳುವಾಗ ಯೇಸು ಹೇಳ್ತಾರೆ, ಈ ಲೋಕದ ಯಾವುದೇ ಜನರಿಗೆ ನೀವು ಮಾಡಿದ್ರೆ ನನಗೆ ಮಾಡಿದಾಗ. ಸೊ ಅರ್ಥ ಮಾಡಿಕೊಂಡು, ಸೊ ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ ಮತ್ತು ನಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಬೇಕು. ಅದು ಹೇಗೆ ಪ್ರಕಾಶಿಸುವುದು ಕೇಳಿದ್ರೆ, ನಮ್ಮ ಒಳ್ಳೆ ಕ್ರಿಯೆಗಳನ್ನು ಜನರು ಕಾಣುವಾಗ ನಾವು ಕ್ರಿಸ್ತನವರಾಗಿದ್ದೇವೆ, ಪರಲೋಕದ ತಂದೆಯ ಮಕ್ಕಳಾಗಿದ್ದೇವೆ ಎಂಬುದು ಅನ್ಯ ಜನರಿಗೆ ಗೊತ್ತಾಗ್ತದೆ. ಮತ್ತು ನಮ್ಮ ನಿಮಿತ್ತವಾಗಿ ಏನಾಗ್ತದೆ? ಅವರು ಪರಲೋಕದಲ್ಲಿರುವ ನಿಮ್ಮ ತಂದೆ ಎಂದು ಕೊಂಡಾಡುವರು. ಹಲ್ಲೆಲೂಯಾ. ನನ್ನ ವಾಕ್ಯ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಏನ್ ಹೇಳಿದೆ? ಪರಲೋಕದ ನಿಮ್ಮ ತಂದೆ ದೋಷವಿಲ್ಲದವರಾಗಿರೋ ಪ್ರಕಾರ ನೀವು ಕೂಡ ದೋಷವಿಲ್ಲದವರಾಗಿರಿ. ಫಾದರ್ ಇಸ್ ಪರ್ಫೆಕ್ಟ್, ಹಾಗೆ ಯು ಬಿ ಪರ್ಫೆಕ್ಟ್. ಅಥವಾ ಇನ್ನೊಂದು ವಾಕ್ಯ, ನೀವು ಬ್ಲೇಮ್ಲೆಸ್. ತಂದೆ ನಿರ್ದೋಷ ಆಗಿದ್ದಾರೆ, ನೀವು ಕೂಡ ಬ್ಲೇಮ್ಲೆಸ್ ಆಗಿರ್ಬೇಕಂತ ಹೇಳಿದ್ರೆ ಅರ್ಥ, ಇವರು ಕ್ರಿಸ್ತನವರು, ಇವರು ನ್ಯೂ ಲೈಫ್ ಸಭೆಗೆ ಹೋಗುವವರು, ಇವರು ಕ್ರಿಸ್ತನ ಶಿಷ್ಯ ಎಂಬುದಾಗಿ ಹೇಳ್ತಾರೆ. ಇವರು ಹಾಗಾಗಿ ಟಿವಿಲೆಲ್ಲ ಪ್ರಚಾರ ಮಾಡ್ತಾರೆ, ವಾಕ್ಯ ಶೇರ್ ಮಾಡ್ತಾರೆ. ಆದ್ರೆ ಇವರ ಜೀವಿತ ಈ ತರ ಉಂಟು. ಇವರ ಸಾಕ್ಷಿ ಏನು ಒಳ್ಳೆದಿಲ್ಲ, ಇವರ ಮಾತು ಏನು ಒಳ್ಳೆದಿಲ್ಲ, ಇವರ ವ್ಯವಹಾರ ಏನು ಒಳ್ಳೆದಿಲ್ಲ, ಇವರ ನಡವಳಿಕೆ ಏನು ಒಳ್ಳೆದಿಲ್ಲ, ಇವರ ರಿಲೇಶನ್ಶಿಪ್ ಏನು ಒಳ್ಳೆದಿಲ್ಲ. ಸೊ ಈ ತರ ಜನರು ನಮ್ಮ ಮೇಲೆ ದೋಷಾರೋಪಣೆ ಮಾಡಿದ್ರೆ ಅದೊಂದು ಕೆಟ್ಟ ಸಾಕ್ಷಿ ಆಗಿದೆ, ಅದು ಒಂದು ಬೆಳಕಿನ ಜೀವಿತವಲ್ಲ. ಆದ್ರೆ ಈ ವಾಕ್ಯದಲ್ಲಿ ನೋಡ್ತೇವೆ, ಜನರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಅವ್ರೇನ್ ಮಾಡ್ತಾರೆ? ಪರಲೋಕದ ತಂದೆಯನ್ನು ಕೊಂಡಾಡ್ತಾರೆ.
ಪರಲೋಕದ ತಂದೆಯನ್ನು ಬ್ಲೇಮ್ ಮಾಡುವುದಿಲ್ಲ. ಕ್ರಿಸ್ತನವರು ಎಂಬುದಾಗಿ ಹೇಳಿಕೊಂಡು ಅಯ್ಯೋ ಈ ತರ ಜೀವಿಸ್ತಾರೆ ಎಂಬುದಾಗಿ ಬ್ಲೇಮ್ ಮಾಡುವುದಿಲ್ಲ. ಬದಲಾಗಿ ನಮ್ಮ ನಡೆ ನುಡಿ, ನಮ್ಮ ವರ್ತನೆ, ನಮ್ಮ ವ್ಯವಹಾರ, ನಮ್ಮ ಸಾಕ್ಷಿ ನೋಡಿಕೊಂಡು ನಮ್ಮ ಪರಲೋಕದ ತಂದೆಯನ್ನ ಅವರು ಕೊಂಡಾಡ್ತಾರೆ, ಅವರಿಗೆ ಮಹಿಮೆ ಪಡಿಸ್ತಾರೆ. ಸೊ ಇದೇನು ಕೇಳಿದ್ರೆ ಇದೊಂದು ಬೆಳಕಿನ ಒಂದು ಸಾಕ್ಷ್ಯ ಜೀವಿತವಾಗಿದೆ. ಮತ್ತು ನಾನು ಮುಗಿಸುವಾಗ ಮತ್ತಾಯನ ಸುವಾರ್ತೆ 7:21 ನಾವು ಬರುವ. ಮತ್ತಾಯನ ಸುವಾರ್ತೆ 7:21. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವುದೇ ಪರಲೋಕ ರಾಜ್ಯಕ್ಕೆ ಸೇರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಮೊದಲನೇ ವಾಕ್ಯ ನಾವು ನೋಡಿದ್ದು ಪರಲೋಕದಲ್ಲಿರುವ ನಮ್ಮ ತಂದೆ. ಸೊ ನಾವು ದೇವರನ್ನು ನಮ್ಮ ತಂದೆ, ಅಪ್ಪ ತಂದೆ ಎಂಬುದಾಗಿ ಕರೀತೇವೆ. ಆದ್ರೆ ಆತನು ಎಲ್ಲಿ ಆಸನರೂಢರಾಗಿದ್ದಾರೆ? ಆತನು ಪರಲೋಕದಲ್ಲಿ ಸಿಂಹಾಸನರೂಢರಾಗಿದ್ದಾರೆ. ಮತ್ತು ಆ ತಂದೆ ಬಳಿಗೆ ನಾವು ಬರುವುದಕ್ಕೋಸ್ಕರ ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಸಮರ್ಪಿಸಿದ ಯೇಸು ಕೂಡ ಎಲ್ಲಿದ್ದಾನೆ? ತಂದೆ ಬಲಗಳಲ್ಲಿ ಕೂತ್ಕೊಂಡಿದ್ದಾನೆ. ಯೇಸು ಈ ಲೋಕದಲ್ಲಿ ಇದ್ದಾಗ ಹೇಳಿದ ಮಾತು, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವರು ಯಾರು ಕೂಡ ಪರಲೋಕ ರಾಜ್ಯಕ್ಕೆ ಬರುವುದಿಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಯಾರು ನಡೀತಾರೆ ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಬರ್ತಾರೆ. ಸೊ ಈಗ ನಾವು ಅರ್ಥ ಮಾಡಿಕೊಂಡು ನಾವು ಅಪ್ಪ ತಂದೆ ಎಂಬುದಾಗಿ ಕರೆಯುವಂತಹ ಸೌಭಾಗ್ಯ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಅದು ತುಂಬಾ ಸಂತೋಷ. ಆದ್ರೆ ಮುಗಿಸುವಾಗ ಅನೇಕ ಸಂಗತಿ ನಾನು ಹೇಳಿದ್ದೇನೆ. ಆದ್ರೆ ಮುಗಿಸುವಾಗ ನಾನು ಮತ್ತೆ ಹೇಳ್ತೇನೆ, ನಾವು ಪರಲೋಕದ ತಂದೆ ಎಂಬುದಾಗಿ ನಾವು ಕರೆಯುವಾಗ ಆ ತಂದೆಯ ಚಿತ್ತ ನನ್ನ ವಿಷಯವಾಗಿ ಏನು, ಆ ತಂದೆಯ ಯೋಜನೆ ನನ್ನ ವಿಷಯವಾಗಿ ಏನು, ಅದನ್ನು ನಾವು ಚಂದವಾಗಿ ಅರ್ಥ ಮಾಡಿಕೊಳ್ಬೇಕು. ಪರಲೋಕದ ತಂದೆ ಎಂಬುದಾಗಿ ಹೇಳುವಾಗ ನಾನು ಪರಲೋಕ ಭಾವದವರಾಗಿರ್ಬೇಕು, ಪರಲೋಕದ ಸಂಗತಿಗಳನ್ನ ಚಿಂತಿಸ್ತಾ ಇರ್ಬೇಕು, ಮತ್ತು ಪರಲೋಕದ ತಂದೆಯ ಬಳಿಗೆ ಯಾವಾಗ ನಾನು ಸೇರಿಕೊಳ್ಳುತ್ತೇನೆ ಎಂಬುದಾಗಿ ತವಕಿಸುವಂತಹ ದೇವರ ನನ್ನ ಮಗನಾಗಿರ್ಬೇಕು. ಮತ್ತು ಈ ಲೋಕದಿಂದ ನಾನು ಬೇರ್ಪಡಬೇಕು, ಇಹಲೋಕದ ವ್ಯವಹಾರಗಳನ್ನು ನಾನು ಬೇರ್ಪಡಬೇಕು. ತಂದೆಯ ಚಿತ್ತ ಏನೆಂಬುದಾಗಿ, ನಾನು ತಂದೆಯ ಚಿತ್ತ ಎಂಬುದಾಗಿ ಈ ಸಭೆಯಲ್ಲಿ ನಾನು ಮೆಸೇಜ್ ಕೊಟ್ಟಿದ್ದೇನೆ. ತಂದೆಯ ಚಿತ್ತ ನಮ್ಗೆ ಎಲ್ಲಿ ಗೊತ್ತಾಗ್ತದೆ? The word of God is the will of God. The word of God ದೇವರ ವಾಕ್ಯನಾಗಿದೆ. ಅದು ನಮಗೆ ದೇವರ ಚಿತ್ತವನ್ನ ತಿಳಿಯಪಡಿಸುತ್ತದೆ. ಸೊ ದೇವರ ಚಿತ್ತ ಅರಿತುಕೊಂಡು ಅದರ ಪ್ರಕಾರ ನಾವು ಜೀವಿಸಬೇಕಾದ್ರೆ ದೇವರ ವಾಕ್ಯವನ್ನು ಓದಬೇಕು. ಮತ್ತು ಎರಡನೇದಾಗಿ ದೇವರ ಚಿತ್ತ ನಮ್ಗೆ ಹೇಗೆ ಗೊತ್ತಾಗ್ತದೆ? ನಮ್ಮ ಒಳಗಡೆ ದೇವರು ಸತ್ಯದ ಆತ್ಮವನ್ನು ಇಟ್ಟಿದ್ದಾರೆ. ಆ ಆತ್ಮನು ನಮಗೆ ಎಲ್ಲವನ್ನ ತಿಳಿಯಪಡಿಸ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ನಾನು ಈಗ ಎಲ್ಲವನ್ನ ನಿಮಗೆ ಹೇಳಿಕೊಡುವುದಿಲ್ಲ, ಯಾಕಂದ್ರೆ ಅದು ನಿಮ್ಗೆ ತಡ್ಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ಒಬ್ಬ ಸಹಾಯಕರು ಬರ್ತಾರೆ, ಪವಿತ್ರ ಆತ್ಮರು. ಅವರು ಬಂದಾಗ ನಿಮ್ಗೆ ಇನ್ನಷ್ಟು ವಿಷಯವನ್ನು ಕಲಿಸಿಕೊಡ್ತಾರೆ. ಸೊ ಅಂತ ದೇವರ ವಾಕ್ಯದಲ್ಲಿ ತುಂಬಾ ವಿಷಯಗಳಿವೆ. ದೇವರ ಚಿತ್ತವನ್ನು ಪ್ರಕಟಪಡಿಸ್ತದೆ. ಮತ್ತು ಎರಡನೇದಾಗಿ ನಮ್ಮೊಳಗೆ ವಾಸ ಮಾಡುವ ಸತ್ಯದ ಆತ್ಮದ ಪವಿತ್ರ ಆತ್ಮನು ಕೂಡ ದೇವರ ಚಿತ್ತ ಎನ್ನುವುದಾಗಿ ನಮಗೆ ತಿಳಿಯಪಡಿಸ್ತಾರೆ. ಸೊ ಇದೆರಡನ್ನು ಅರ್ಥ ಮಾಡಿಕೊಂಡು ಒಂದು ವಾಕ್ಯದ ಪ್ರಕಾರ ನಾವು ಜೀವಿಸಲಿಕ್ಕೆ ಮನಸ್ಸು ಮಾಡೋದಾದ್ರೆ, ಆತ್ಮನಿಗೆ ಅನುಗುಣವಾಗಿ ನಡೆಸಲಿಕ್ಕೆ ನಾವು ಮನಸ್ಸು ಮಾಡೋದಾದ್ರೆ ತಂದೆಯ ಚಿತ್ತ ಅರಿತುಕೊಂಡು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಅದು ಅರ್ಥ ಮಾಡಿಕೊಳ್ಳೋ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ದೊಡ್ಡ ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಆದ್ರೆ ಆ ತಂದೆಗೆ ಯೋಗ್ಯವಾದ ಮಕ್ಕಳಾಗಿ ನಾವು ಜೀವಿಸುವ ಮತ್ತು ಈ ವಾಕ್ಯದ ಮೂಲಕ ದೇವರು ನಮ್ಮನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.